ನಮಸ್ಕಾರ ಎಲ್ಲ ಸ್ಪರ್ಧಾರ್ಥಿಗಳಿಗೆ. ಉನ್ನತ ಶಿಕ್ಷಣ ವ್ಯವಸ್ಥೆಯ ಕುರಿತಾಗಿ ಇವತ್ತು 3ನೇ ಉಪನ್ಯಾಸ ಸರಣಿಯಲ್ಲಿ ನಾವಿದ್ದೇವೆ. ಮೊದಲ ಉಪನ್ಯಾಸದಲ್ಲಿ ತಾವುಗಳು ಪ್ರಾಚೀನ ಭಾರತದಲ್ಲಿ ಶಿಕ್ಷಣ ವ್ಯವಸ್ಥೆಯ ಬಗ್ಗೆ ಉಪನ್ಯಾಸ ಕೇಳಿದಿರಿ. 2ನೇ ಉಪನ್ಯಾಸದಲ್ಲಿ ಸ್ವತಂತ್ರೋತ್ತರ ಭಾರತದಲ್ಲಿ ಉನ್ನತ ಶಿಕ್ಷಣ ಹೇಗೆ ಬೆಳೀತು ಅನ್ನೋದನ್ನು ತಾವು ತಿಳ್ಕೊಂಡಿದ್ದೀರಿ. ಹಿಂದಿನ ಉಪನ್ಯಾಸದಲ್ಲಿ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ಆನ್ ಓರಿಯೆಂಟಲ್, ಕನ್ವೆನ್ಷನಲ್ ಆ್ಯಂಡ್ ನಾನ್ ಕನ್ವೆನ್ಷನಲ್ ಲರ್ನಿಂಗ್ ಪ್ರೋಗ್ರಾಮ್ಸ್ ಇನ್ ಇಂಡಿಯಾ. ಈ ಪೌರಾತ್ಯ ಶಿಕ್ಷಣ ಕಲಿಕೆ ಮತ್ತು ಸಾಂಪ್ರದಾಯಿಕ ಕಲಿಕೆ ಮತ್ತು ಸಾಂಪ್ರದಾಯಿಕವಲ್ಲದ ಕಲಿಕೆ ಕಾರ್ಯಕ್ರಮಗಳು ಅಂದರೆ ಏನು, ಯಾವ್ಯಾವ ರೀತಿಯಲ್ಲಿ ಅದು ನಡೆದಿದೆ, ಯಾವುದನ್ನು ಹೀಗಂತ ಕರೀತಾರೆ, ಇವುಗಳ ಬಗ್ಗೆ ನಾವು ಚರ್ಚೆಯನ್ನು ಮಾಡೋಣ. ಇದೊಂದು ಹೊಸ ವಿಷಯ. ಈ KSET ಪರೀಕ್ಷೆಯಲ್ಲಿ ಸೇರ್ಪಡೆಗೊಂಡಿದೆ. ಹಿಂದಿನ ಪರೀಕ್ಷೆಗಳಿಗಿಂತಲೂ ಭಿನ್ನವಾದ ಒಂದು ಹೊಸ ವಿಷಯ ಸರಣಿ ಇದಾಗಿದ್ದರಿಂದ ನಿಮಗೆ ಇದು ತುಂಬ ಅನುಕೂಲಕ್ಕೆ ಬರುತ್ತೆ ಅಂಥೇಳಿ ನಾನು ಪರಿಭಾವಿಸಿದ್ದೇನೆ. ಹಾಗಾಗಿ ಯೂನಿಟ್ ನಂಬರ್ 10ನಲ್ಲಿ ನಾವು 3ನೇ ಉಪನ್ಯಾಸದಲ್ಲಿ ಇದ್ದೇವೆ. ಓರಿಯೆಂಟಲ್, ಕನ್ವೆನ್ಷನಲ್ ಆ್ಯಂಡ್ ನಾನ್ ಕನ್ವೆನ್ಷನಲ್ ಲರ್ನಿಂಗ್ ಪ್ರೋಗ್ರಾಮ್ಸ್ ಇನ್ ಇಂಡಿಯಾ. ಹಾಗಾದರೆ ಓರಿಯೆಂಟಲ್ ಲರ್ನಿಂಗ್ ಅಂದರೆ ಏನು? ಇದನ್ನು ನಾವು ಪೌರಾತ್ಯ ಕಲಿಕೆ ಅಂಥೇಳಿ ಕರಿತೇವೆ. If you see the culture of the world, you can majorly divide them into two categories. One is Western culture, another one is Eastern culture. ಈ ಎರಡು ಒಂದು ಸಂಸ್ಕೃತಿಗಳನ್ನು ನೀವು ನೋಡೋದಾದರೆ, ಪಾಶ್ಚಿಮಾತ್ಯ ಸಂಸ್ಕೃತಿ ವೆಸ್ಟರ್ನ್ ಕಲ್ಚರ್, ಪೌರಾತ್ಯ ಸಂಸ್ಕೃತಿ ಈಸ್ಟರ್ನ್ ಕಲ್ಚರ್. ನಮ್ಮ ಬದುಕು, ಬಹುತೇಕ ಬದುಕು, ಇಂದಿನ ಬದುಕು ಪಾಶ್ಚಿಮಾತ್ಯ ಸಂಸ್ಕೃತಿಯನ್ನು ಅವಲಂಬಿಸಿದೆ. ನಮ್ಮ ದೇಶದ್ದು ಅಲ್ಲದ ಹೊರ ದೇಶಗಳ, ಹೊರ ಜಗತ್ತಿನ ಸಂಸ್ಕೃತಿಯನ್ನು ನಾವು ಅಳವಡಿಸಿಕೊಂಡು ಬದುಕ್ತಾ ಇದ್ದೇವೆ. ಅದು ಶಿಕ್ಷಣದಲ್ಲಿಯೂ ಕೂಡ ಹಾಗಾಗಿದೆ. ಹಾಗಾದರೆ ನಮ್ಮ ದೇಶದಲ್ಲಿ, ನಮ್ಮ ಸಂಸ್ಕೃತಿಯಲ್ಲಿ, ನಮ್ಮ ಪರಂಪರೆಯಲ್ಲಿ ನಾವು ಓದುವ ವಿಷಯಗಳಿಲ್ಲವೇ ಅನ್ನುವ ಒಂದು ಪ್ರಶ್ನೆ ಬರುತ್ತೆ. ಹಾಗಾಗಿಯೇ ಕೇಂದ್ರ ಸರ್ಕಾರ ಇಲ್ಲಿ ಉನ್ನತ ಶಿಕ್ಷಣದಲ್ಲಿ ಓದುವಂಥ ಅಭ್ಯರ್ಥಿಗಳು ಈ ಪೌರಾತ್ಯ ಸಂಸ್ಕೃತಿಯನ್ನು ಕೂಡ ಅಧ್ಯಯನ ಮಾಡಬೇಕು, ಪೌರಾತ್ಯ ಅಧ್ಯಯನಗಳ ಬಗ್ಗೆಯೂ ಕೂಡ ತಿಳುವಳಿಕೆಯನ್ನು ಬೆಳೆಸ್ಕೊಳ್ಬೇಕು ಅನ್ನುವ ಕಾರಣಕ್ಕಾಗಿ ಒಂದು ಹೊಸ ವಿಷಯದ ಸೇರ್ಪಡೆಯನ್ನು ಮಾಡಿದ್ದಾರೆ. ಅದನ್ನು ಓರಿಯೆಂಟಲ್ ಲರ್ನಿಂಗ್ ಅಂತೇಳಿ ಕರೀತಾರೆ. ಸೊ ಈ ವೆಸ್ಟರ್ನ್ ಕಲ್ಚರ್ ಏನಿದೆ, ವಾಟ್ ಆರ್ ದಿ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ವೆಸ್ಟರ್ನ್ ಕಲ್ಚರ್? ವೆಸ್ಟರ್ನ್ ಕಲ್ಚರ್ ಅಂತಕ್ಕಂಥದ್ದು ಆಧುನಿಕವಾದದ್ದು. ಇಟ್ ಈಸ್ ಮಾಡರ್ನ್, ಇಟ್ ಈಸ್ ವೆರಿ ಡೈನಾಮಿಕ್. ಇದು ಬೇರೆ ದೇಶದ್ದು, ಇಟ್ ಈಸ್ ನಾಟ್ ಆಫ್ ಇಂಡಿಯನ್. ಇದರ ಮೌಲ್ಯಗಳು ಬೇರೆ ಇವೆ, ಇದರ ವ್ಯಾಲ್ಯೂಸ್ ಬೇರೆ ಇದೆ, ಕಲ್ಚರ್ಸ್ ಬೇರೆಯೇ ಇದೆ. ಇದು ನಮ್ಮ ಭಾರತೀಯದ್ದು ಅಲ್ಲದ್ದು. ಸೊ ಭಾರತ ದೇಶ ಒಂದು ವಿಶಾಲವಾದಂಥ ದೇಶ, ವೈವಿಧ್ಯಮಯವಾದಂಥ ಸಂಸ್ಕೃತಿಗಳನ್ನು ಹೊಂದಿದಂಥ ದೇಶ, ವೈವಿಧ್ಯಮಯವಾದಂಥ ಭಾಷೆಗಳನ್ನು ಹೊಂದಿದ್ದು, ಸಂಸ್ಕೃತಿಗಳನ್ನು ಹೊಂದಿದ್ದು, ಹಲವಾರು ಧರ್ಮಗಳು, ರಾಜವಂಶಗಳು, ಚರಿತ್ರೆಯನ್ನು ಹೊಂದಿದಂಥ ಮಹಾನ್ ದೇಶ. ಈ ದೇಶದ ಒಳಗಡೆ ಗತಿಸಿ ಹೋದ ಹಲವಾರು ವಿಷಯಗಳ ಬಗ್ಗೆ ನಾವು ಅಭ್ಯಾಸ ಮಾಡಬೇಕಾಗಿ ಬರುತ್ತೆ. ಅಂತಹ ಘಟನೆಗಳನ್ನು ನಾವು ಅಧ್ಯಯನ ಮಾಡಬೇಕಾಗಿ ಬರುತ್ತೆ. ಆ ಎಲ್ಲ ವಿಷಯಗಳು ವಿಚಾರ ಸರಣಿಯಲ್ಲಿ ಬರ್ತಾಯಿವೆ. ಹಾಗಾಗಿ ಈ ಪಾಶ್ಚಾತ್ಯ ಸಂಸ್ಕೃತಿ ಅಂತಕ್ಕಂಥದ್ದು ನಾವು ಯಾವ ಸಂಸ್ಕೃತಿಯಲ್ಲಿ ಬದುಕ್ತಾ ಇದ್ದೇವೋ ಅದರ ಆಚೆಯ ಒಂದು ಸಂಸ್ಕೃತಿ ಅದು. ನಾವು ಅದನ್ನು ಅನುಕರಿಸುತ್ತೇವೆ. ವಿ ಇಮಿಟೇಟ್ ವೆಸ್ಟರ್ನ್ ಕಲ್ಚರ್. ಸೊ ನಾವು ಅದನ್ನು ಅನುಕರಿಸಿ ಮಾತ್ರ ಬದುಕುತ್ತೇವೆ. ಆದರೆ ನಮ್ಮ ಮೂಲ ಸಂಸ್ಕೃತಿಯ ಬೇರುಗಳನ್ನು ನಾವು ಈಸ್ಟರ್ನ್ ಕಲ್ಚರ್ನಲ್ಲಿ ತಿಳಿದುಕೊಳ್ಳಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ನಾವು ಬದುಕುತ್ತಿರುವ ಈ ಭಾಗದ, ಈ ಪೂರ್ವದ ದೇಶಗಳ ಚರಿತ್ರೆಯನ್ನು ನಾವು ಓರಿಯೆಂಟಲ್ ಲರ್ನಿಂಗ್ ಅಂತೇಳಿ ಕರಿತೀವಿ, ಪೂರ್ವಾತ್ಯ ಅಧ್ಯಯನ ಅಂಥೇಳಿ ಕರಿತೀವಿ. ಸೊ ಈ ಪೂರ್ವಾತ್ಯ ಅಧ್ಯಯನದಲ್ಲಿ ಬರುವ ವಿಷಯಗಳು, ಬರುವ ಪರಿಕಲ್ಪನೆಗಳು, ಬರುವ ಘಟನೆಗಳು ನಾವು ಬದುಕುತ್ತಿರುವ ದೇಶದ ಪರಿಕಲ್ಪನೆಯನ್ನು ಒಳಗೊಂಡಿದೆ ಅನ್ನೋದನ್ನು ನೋಡ್ಬೋದು. ದಿ ಇನ್ಫ್ಲೂಯೆನ್ಸ್ ಆಫ್ ವೆಸ್ಟರ್ನ್ ಕಲ್ಚರ್ ಇಸ್ ವೆರಿ ಹೈ ಆನ್ ಹೈಯರ್ ಎಜುಕೇಷನ್. ಉನ್ನತ ಶಿಕ್ಷಣದ ಮೇಲೆ ಪಾಶ್ಚಾತ್ಯ ಸಂಸ್ಕೃತಿಯ ಪ್ರಭಾವ ತುಂಬ ಗಂಭೀರವಾಗಿದೆ, ಗಾಢವಾಗಿದೆ. ಹಿಂದಿನ ಉಪನ್ಯಾಸದಲ್ಲಿ ನಾನು ಅದನ್ನು ಹೇಳಿದ್ದೆ. ಆತ್ಮೀಯ ಸ್ಪರ್ಧಾರ್ಥಿಗಳೇ, ನಮ್ಮಲ್ಲಿ ಇರುವಂತಹ ಉನ್ನತ ಶಿಕ್ಷಣ ಬ್ರಿಟಿಷ್ ಮಾಡೆಲ್ ಆಗಿದೆ, ಬ್ರಿಟಿಷ್ ಮಾದರಿಯ ಉನ್ನತ ಶಿಕ್ಷಣ ಆಗಿದೆ. ಇದನ್ನೇ ನಾವು ಇವತ್ತು ಕೂಡ ಅನುಸರಿಸ್ತಾ ಇದ್ದೇವೆ. ಹಲವಾರು ವ್ಯವಸ್ಥೆಗಳನ್ನು ನಾವು ನೋಡ್ಬೋದು. ವಿಶ್ವವಿದ್ಯಾಲಯದ ವಿನ್ಯಾಸ ಇರ್ಬೋದು, ಸ್ಟ್ರಕ್ಚರ್ ಆಫ್ ಯೂನಿವರ್ಸಿಟಿ, ಕಾನ್ವೊಕೇಷನನ್ನು ನೀವು ಗಮನಿಸಿರ್ಬೋದು, ಘಟಿಕೋತ್ಸವವನ್ನು ಗಮನಿಸಿರ್ಬೋದು, ಡಿಗ್ರಿಯನ್ನು ಗಮನಿಸಿರ್ಬೋದು, ಸ್ಟ್ರಕ್ಚರ್ ಆಫ್ ಎಜುಕೇಷನನ್ನು ಗಮನಿಸಿರ್ಬೋದು. ಆ್ಯಂಡ್ ಹಲವಾರು ಪದಗಳನ್ನು ನೀವು ಗಮನಿಸಿದರೆ, ವ್ಯವಸ್ಥೆಯನ್ನು ಗಮನಿಸಿದರೆ
ಇದು ಪಾಶ್ಚಾತ್ಯ ಮಾದರಿಯನ್ನು, ಬ್ರಿಟನ್ ಮಾದರಿಯನ್ನು ಒಳಗೊಂಡ ಉನ್ನತ ಶಿಕ್ಷಣ ಆಗಿದೆ. ಆದರೆ ಇದರ ಪ್ರಭಾವ ನಮ್ಮ ಉನ್ನತ ಶಿಕ್ಷಣದ ಮೇಲೆ ಗಂಭೀರವಾಗಿ ಇದೆ. ಹಾಗಂಥೇಳಿ ನಮ್ಮ ಪೂರ್ವದ ದೇಶಗಳಲ್ಲಿ ಶಿಕ್ಷಣದ ಇತಿಹಾಸ ಇಲ್ಲ ಅಂತೇನಿಲ್ಲ. ನಮ್ಮ ದೇಶದಲ್ಲಿ ಇದ್ದಂಥ ಹಳೆಯ ಈ ಶಿಕ್ಷಣ ಕೇಂದ್ರಗಳು, ನಲಂದಾ ವಿಶ್ವವಿದ್ಯಾನಿಲಯ ಇರ್ಬೋದು, ಹಲವಾರು ಮದರಸಾಗಳಿರ್ಬೋದು, ಮಕ್ತಬ್ಗಳಿರ್ಬೋದು, ಘಟಿಕಗಳಿರ್ಬೋದು, ಬುದ್ಧಿಸ್ಟ್ ಸೆಂಟರ್ಸ್ ಆಫ್ ಲರ್ನಿಂಗ್, ವಿಕ್ರಮಶಿಲಾ ಇರ್ಬೋದು, ವಿಹಾರಗಳಿರ್ಬೋದು, ಕಾಶ್ಮೀರ ಇರ್ಬೋದು, ಇವುಗಳನ್ನೆಲ್ಲವನ್ನು ನಾವು ಗಮನಿಸಬೇಕಾಗಿದೆ. ಅವುಗಳ ಅವಲೋಕನವನ್ನು ಮಾಡುವಂಥ ಸಾಧ್ಯತೆ ನಮಗೆ ಪೂರ್ವಾತ್ಯ ಅಧ್ಯಯನದಲ್ಲಿ ಲಭ್ಯ ಆಗುತ್ತೆ. ಅದಕ್ಕೆ ಇದನ್ನು ನಾವು ಓರಿಯೆಂಟಲ್ ಲರ್ನಿಂಗ್ ಅಂತೇಳಿ ಕರಿತೀವಿ. ಓರಿಯೆಂಟಲ್ ಸ್ಟಡೀಸ್ is the academic field of study that embraces near eastern and far eastern and archaeology. ಓರಿಯೆಂಟಲ್ ಅಧ್ಯಯನಗಳು, ಪೂರ್ವಾತ್ಯ ಅಧ್ಯಯನಗಳು, ಇದು ಪೂರ್ವಾತ್ಯ ಅಧ್ಯಯನ ಅನ್ನೋದು ಈ ಪೂರ್ವದ ದೇಶಗಳ ಚರಿತ್ರೆ, ಪೂರ್ವದ ದೇಶಗಳ ಬೆಳವಣಿಗೆ ಮತ್ತು ಪ್ರಾಚ್ಯ ಶಾಸ್ತ್ರವನ್ನು ಅವಲೋಕನ ಮಾಡುವಂಥ ಅಧ್ಯಯನ ಶಾಖೆಯಾಗಿದೆ. ಇದರಲ್ಲಿ ನಾವು ನಮ್ಮ ದೇಶದಲ್ಲಿ ಗತಿಸಿ ಹೋದಂಥ ಹಲವಾರು ಅಂಶಗಳನ್ನು ಮತ್ತೆ ಪುನರಾವಲೋಕನ ಮಾಡುವ ಅಗತ್ಯತೆ ಇದರಲ್ಲಿ ಸಾಧ್ಯವಾಗುತ್ತೆ, ಇದರಲ್ಲಿ ಅವಕಾಶ ಆಗುತ್ತೆ. ಯಾಕೆ ನಾವು ಈ ಓರಿಯೆಂಟಲ್ ಲರ್ನಿಂಗಿಗೆ ಹೋಗಬೇಕು? ವೈ ಯು ಹ್ಯಾವ್ ಟು ಗೋ ಫಾರ್ ಓರಿಯೆಂಟಲ್ ಲರ್ನಿಂಗ್? ಬಿಕಾಸ್ ಲಾಟ್ ಆಫ್ ಇನ್ಸ್ಟಿಟ್ಯೂಷನ್ಸ್ ಆಫ್ ಅವರ್ ಪ್ರಿಮಿಟಿವ್ ಲರ್ನಿಂಗ್ ಸೆಂಟರ್ಸ್ ವೇರ್ ವ್ಯಾನಿಶ್ಡ್ ಬಿಕಾಸ್ ಆಫ್ ವೇರಿಯಸ್ ರೀಸನ್ಸ್. ಬೇರೆ ಬೇರೆ ಕಾರಣಗಳಿಗಾಗಿ ನಮ್ಮ ಹಳೆಯ ವಿದ್ಯಾಕೇಂದ್ರಗಳು, ಹಳೆಯ ಶಿಕ್ಷಣ ಕೇಂದ್ರಗಳು ಹಲವಾರು ದಾಳಿಗಳ ಮೂಲಕ ನಾಶವಾಗಿ ಹೋಗಿವೆ. ತುಂಬ ಹಳೆಯ ಕಾಲದ ಕಟ್ಟಡಗಳನ್ನು ಹೊಂದಿವೆ, ಅವುಗಳ ಅವಶೇಷಗಳು ಮಾತ್ರ ಉಳಿದಿವೆ. ಹಾಗಾಗಿ ಆ ಕಾಲಘಟ್ಟದಲ್ಲಿ ಇದ್ದಂಥ ಒಂದು ಚರಿತ್ರೆಯ ಪುನರಾವಲೋಕನ ಇವತ್ತಿನ ಉನ್ನತ ಶಿಕ್ಷಣದಲ್ಲಿ ಬೇಕಾಗಿದೆ. ಆ ಕಾರಣಕ್ಕಾಗಿ ನಾವು ಪೂರ್ವಾತ್ಯ ಅಧ್ಯಯನಗಳನ್ನು ಮಾಡಬೇಕಾಗಿದೆ. ಹಾಗಾಗಿ ನೀವು ಉನ್ನತ ಶಿಕ್ಷಣದಲ್ಲಿ ಪ್ರವೇಶವನ್ನು ಪಡ್ಕೊಳ್ತಾ ಇದ್ದೀರಾ, ಅಭ್ಯರ್ಥಿಗಳಾಗಿ, ಅಧ್ಯಾಪಕರಾಗಿ, ಆಡಳಿತಗಾರರಾಗಿ ನೀವು ಇದನ್ನು ಸೇರ್ಪಡೆ ಮಾಡುವ ಸಂದರ್ಭದಲ್ಲಿ ನಿಮಗೆ ಇದು ಏನನ್ನು ಹೇಳುತ್ತೆ ಅನ್ನೋದನ್ನು ನೀವು ತಿಳ್ಕೊಬೇಕಾಗಿದೆ. ದ ಸ್ಟಡಿ ಆಫ್ ಸಬ್ಜೆಕ್ಟ್ಸ್ ರಿಲೇಟೆಡ್ ಟು ಇಂಡಾಲಜಿ ಈಸ್ ಓರಿಯೆಂಟಲ್ ಲರ್ನಿಂಗ್. ಒಂದು ಈ ಅಧ್ಯಯನ ಕ್ಷೇತ್ರಗಳು, ದೀಸ್ ಸಬ್ಜೆಕ್ಟ್ಸ್ ಆರ್ ಬೇಸ್ಡ್ ಆನ್ ಹಿಸ್ಟ್ರಿ ಆ್ಯಂಡ್ ಕಲ್ಚರ್ ಆಫ್ ಇಂಡಿಯಾ. ಭಾರತ ದೇಶದ ಇತಿಹಾಸ, ಚರಿತ್ರೆ ಮತ್ತು ಸಂಸ್ಕೃತಿಯನ್ನು ಅಧ್ಯಯನ ಮಾಡುವಂಥ ಶಾಸ್ತ್ರವನ್ನು ನಾವು ಇಂಡಾಲಜಿ ಅಂತೇಳಿ ಕರಿತೀವಿ. ಇಂಡಿಯನ್ ಸ್ಟಡೀಸ್, ಇಂಡಿಯನ್ ಕಲ್ಚರ್, ಇಂಡಿಯನ್ ಹಿಸ್ಟ್ರಿ ಆ್ಯಂಡ್ ಇಂಡಿಯನ್ ಹೆರಿಟೇಜ್ ಈಸ್ ನೀಡ್ ಟು ಬಿ ಸ್ಟಡಿಡ್. ನಮ್ಮ ದೇಶದ ಚರಿತ್ರೆ, ನಮ್ಮ ದೇಶದ ಸಂಸ್ಕೃತಿ, ನಮ್ಮ ದೇಶದ ಇತಿಹಾಸದ ಅಧ್ಯಯನವನ್ನು ನಾವು ಆಳವಾಗಿ ಮಾಡಬೇಕಾದಂಥ ಅವಶ್ಯಕತೆ ಇದೆ. ಅದನ್ನು ಈ ಇಂಡಾಲಜಿ ನಮಗೆ ತೋರಿಸ್ಕೊಡುತ್ತೆ. ಹಾಗಾಗಿ ಅವುಗಳನ್ನು ಯಾವ ರೀತಿಯಲ್ಲಿ ನಾವು ಮಾಡ್ತೀವಿ, ಯಾವ ರೀತಿಯಲ್ಲಿ ಇವತ್ತು ಓರಿಯೆಂಟಲ್ ಲರ್ನಿಂಗ್ ಬೆಳೀತಾ ಇದೆ ಅನ್ನುವ ಕುರಿತಾಗಿ ನಾನು ನಿಮಗೆ ವಿವರಗಳನ್ನು ಕೊಡ್ತಾ ಹೋಗ್ತೇನೆ. ಸೊ ಇಂಡಾಲಜಿ ಈಸ್ ಎ ಸೈನ್ಸ್ ಆಫ್ ಸ್ಟಡಿ ಆಫ್ ಕಲ್ಚರ್ ಆ್ಯಂಡ್ ಆಲ್ ಇಟ್ಸ್ ಆಸ್ಪೆಕ್ಟ್ಸ್. ಸಂಸ್ಕೃತಿ ಅಧ್ಯಯನ ಅಂತ ಕರಿತೀವಿ. ಇಂಡಾಲಜಿ ಅನ್ನೋದು ಸಂಸ್ಕೃತಿ ಅಧ್ಯಯನ. ನಮ್ಮ ಭಾರತ ದೇಶಕ್ಕೆ ಒಂದು ಸಂಸ್ಕೃತಿ ಇದೆ, ಭವ್ಯ ಸಂಸ್ಕೃತಿ ಇದೆ. ಇಟ್ ಈಸ್ ಎ ಸೈನ್ಸ್ ಆಫ್ ಸ್ಟಡಿ ಆಫ್ ಕಲ್ಚರ್. ಒಂದು ಸಂಸ್ಕೃತಿಯನ್ನು ವೈಜ್ಞಾನಿಕವಾಗಿ ಅಧ್ಯಯನ ಮಾಡುವಂಥ ಕ್ರಮ ಸಂಸ್ಕೃತಿ ಅಧ್ಯಯನ. ನಾವು ಒಂದು ಸಂಸ್ಕೃತಿಯನ್ನು ಮರೆತು ಮುಂದೆ ಸಾಗಲು ಸಾಧ್ಯ ಇಲ್ಲ. ನಮ್ಮ ಪ್ರಾಚೀನ ಸಂಸ್ಕೃತಿ ನಮ್ಮ ಬೆಳವಣಿಗೆಯ ಬೇರು. ನಾವು ಇವತ್ತು ಉನ್ನತ ಶಿಕ್ಷಣದಲ್ಲಿ ಇದ್ದೇವೆ ಅಂದರೆ ಇದು ಹಲವಾರು ಶತಮಾನಗಳ, ವರ್ಷಗಳ, ಸಹಸ್ರ ವರ್ಷಗಳ ಸಾಂಸ್ಕೃತಿಕ ಚರಿತ್ರೆಯನ್ನು ಆಧರಿಸಿ ಬೆಳೆದಿದೆ. That's why as a students of higher education, you must understand the developments of cultural change, development of cultural history of India. ಅದನ್ನು ತಿಳ್ಕೊಂಡೇ ನಾವು ಮುಂದೆ ಸಾಗಬೇಕಾಗುತ್ತೆ. ಇಂಥ ಅಧ್ಯಯನವನ್ನು ಮಾಡೋದಕ್ಕೆ ಈ ಸ್ಟಡಿ ಆಫ್ ಕಲ್ಚರನ್ನು ನಾವು ಇಂಡಾಲಜಿ ಅಂತೇಳಿ ಕರಿತೇವೆ. ಈಸ್ಟರ್ನ್ ಕಲ್ಚರ್ ಆ್ಯಂಡ್ ಸ್ಟಡೀಸ್ ಇನ್ಕ್ಲೂಡ್. ಈ ಪೂರ್ವಾತ್ಯ ಸಂಸ್ಕೃತಿಯಲ್ಲಿ ಯಾವ ವಿಷಯಗಳಿರುತ್ತವೆ, ಈ ಪೂರ್ವಾತ್ಯ ಸಂಸ್ಕೃತಿಯಲ್ಲಿ ಬರತಕ್ಕಂಥ ವಿಷಯ ವಸ್ತುಗಳ ವ್ಯಾಪ್ತಿ ಏನೇನು. ಈಸ್ಟರ್ನ್ ಕಲ್ಚರ್ ಆ್ಯಂಡ್ ಸ್ಟಡೀಸ್ ಇನ್ಕ್ಲೂಡ್ ಲೈಫ್, ಹ್ಯೂಮನ್ ಲೈಫ್. ಈ ದೇಶದಲ್ಲಿ ಬದುಕುವ ಮನುಷ್ಯರ ಕುರಿತು ಅಧ್ಯಯನವನ್ನು ಮಾಡಬೇಕಾಗಿದೆ. ನಮ್ಮಲ್ಲಿ ಹಲವಾರು ಜನಾಂಗಗಳಿವೆ. ಜನಾಂಗೀಯ ಅಧ್ಯಯನ ಅಂತ ನಾವು ಕರಿತೇವೆ, ಜೀವನ ಅಧ್ಯಯನ ಅಂತ ಕರಿತೇವೆ. ಭಾರತ ದೇಶ ಒಂದು ಬೃಹತ್ ಭೌಗೋಳಿಕ ಪರಂಪರೆಯನ್ನು ಹೊಂದಿದಂಥ ದೇಶ, ವಿಶಾಲವಾದಂಥ ದೇಶ. ಹಲವಾರು
ಭೌಗೋಳಿಕ ವೈಲಕ್ಷಣ್ಯಗಳನ್ನು ಹೊಂದಿದಂತಹ ದೇಶ, ಸಮೃದ್ಧವಾದಂಥ ದೇಶ. ಈ ಪ್ರದೇಶಗಳಲ್ಲಿ ಹಲವಾರು ವೈವಿಧ್ಯಮಯವಾದ ಜೀವನ ವಿಧಾನಗಳು ರೂಪಿತಗೊಂಡಿವೆ, ಕಾಲದಿಂದಲೂ ಬದಲಾವಣೆಗೆ ಒಳಗಾಗ್ತಾ ಬಂದಿವೆ. ಹಾಗಾಗಿ ಇದನ್ನು ನಾವು ಅಧ್ಯಯನ ಮಾಡೋದು ಬೇಡವೇ? ಉನ್ನತ ಶಿಕ್ಷಣದಲ್ಲಿ ನಾವು ಬರೀ ಪಾಠ ಪ್ರವಚನ ಅಲ್ಲ, ನಮ್ಮ ದೇಶದ ಈ ಜೀವನ ವಿಧಾನವನ್ನು ಆಳವಾಗಿ ಅಧ್ಯಯನ ಮಾಡೋದಕ್ಕೆ ಈ ನಮಗೆ ಓರಿಯೆಂಟಲ್ ಸ್ಟಡೀಸ್ ಅವಕಾಶ ಮಾಡಿಕೊಡುತ್ತೆ. ಕಲ್ಚರ್, ಸಂಸ್ಕೃತಿ ಅಧ್ಯಯನ. ಇದೊಂದು ದೇಶವಾದರೂ ಕೂಡ ಬಹು ಸಂಸ್ಕೃತಿಯ ದೇಶ, ಮಲ್ಟಿ ಕಲ್ಚರ್ಸ್. ಬಟ್ ಒನ್ಸ್ ಅಗೇನ್ ವಿ ಆರ್ ಯುನಿಕ್. ಅದಕ್ಕಾಗಿ ಈ ಬಹು ಸಂಸ್ಕೃತಿಯನ್ನು ಅಧ್ಯಯನ ಮಾಡೋದಕ್ಕೆ ಇಲ್ಲಿ ಅವಕಾಶ ಇದೆ. ಬೇರೆ ಬೇರೆ ನೆಲಗಳಲ್ಲಿ, ಬೇರೆ ಬೇರೆ ಪ್ರದೇಶಗಳಲ್ಲಿ ಅಲ್ಲಿಯ ಸಾಂಸ್ಕೃತಿಕ ಕುರುಹುಗಳನ್ನು ನಾವು ಸಂಶೋಧಿಸುವ ಅಗತ್ಯತೆ ಇದೆ, ತೆಗೆದುಕೊಳ್ಳುವ ಅಗತ್ಯತೆ ಇದೆ, ವಿನಿಮಯದ ಸಾಧ್ಯತೆ ಇದೆ. ಹಾಗಾಗಿ ನಾವು ಈ ಕಲ್ಚರ್ ಸ್ಟಡೀಸ್ ಅಂತ ಕರಿತೇವೆ. ಆ್ಯಂಡ್ ಲ್ಯಾಂಗ್ವೇಜಸ್, ದೀಸ್ ಸ್ಟಡೀಸ್ ಇನ್ಕ್ಲೂಡ್ ಲ್ಯಾಂಗ್ವೇಜಸ್. ನಮ್ಮಲ್ಲಿ ಕ್ಲಾಸಿಕಲ್ ಲ್ಯಾಂಗ್ವೇಜಸ್ ಅಂತ ಇದೆ, ಶಾಸ್ತ್ರೀಯ ಭಾಷೆಗಳು. ದೋಸ್ ಲ್ಯಾಂಗ್ವೇಜಸ್ ಹ್ಯಾವ್ ಗಾಟ್ ಥೌಸಂಡ್ಸ್ ಆಫ್ ಇಯರ್ಸ್ ಆಫ್ ಹಿಸ್ಟ್ರಿ. ಸಂಸ್ಕೃತ ಇದೆ, ನಮ್ಮಲ್ಲಿ ತಮಿಳಿದೆ, ಕನ್ನಡ ಇದೆ. ಕನ್ನಡವು ಕೂಡ ಒಂದು ಶಾಸ್ತ್ರೀಯ ಭಾಷೆಯಾಗಿದೆ. ಹೀಗೆ ಭಾರತದಲ್ಲಿ ಹಲವಾರು ಪ್ರಾಚೀನ ಭಾಷೆಗಳಿವೆ. ಮರಾಠಿ ಇದೆ, ಬಂಗಾಳಿ ಇದೆ, ಒರಿಯಾ ಭಾಷೆ ಇದೆ, ತೆಲುಗು ಇದೆ, ತಮಿಳಿದೆ. ಹೀಗೆ ಹಲವಾರು ಭಾಷೆಗಳು ನಮ್ಮಲ್ಲಿವೆ. ಈ ಭಾಷೆಗಳ ಕುರಿತಾಗಿ ನಾವು ಅಧ್ಯಯನವನ್ನು ಮಾಡಬೇಕಾಗತ್ತೆ. ಈ ಭಾಷೆಗಳು ಹೇಗೆ ಬೆಳೆದವು? ಪ್ರಾಕೃತ ಅಂತ ಇತ್ತು, ಸಂಸ್ಕೃತ ಅಂತ ಇತ್ತು. ಈ ಭಾಷೆಗಳು ಹೇಗೆ ವಿಕಾಸವಾದವು? ಇವುಗಳಲ್ಲಿ ನಡೆದಂಥ ಕೆಲಸ ಏನು? ಇವುಗಳ ಪಠ್ಯ ಏನು? ಇವುಗಳನ್ನು ನಾವು ಅಧ್ಯಯನ ಮಾಡಬೇಕಾಗುತ್ತೆ. ಹಾಗಾಗಿ ಈ ಓರಿಯೆಂಟಲ್ ಸ್ಟಡೀಸ್ ನಮಗೆ ಈ ಭಾಷೆಗಳ ಅಧ್ಯಯನವನ್ನು ಮಾಡಲಿಕ್ಕೆ ಅವಕಾಶ ಮಾಡಿಕೊಡುತ್ತೆ. ಇಟ್ ಅಲೌಸ್ ಅಸ್ ಟು ಸ್ಟಡಿ ಇಂಡಿಯನ್ ಹಿಸ್ಟ್ರಿ. ಇದು ಒಂದು ಬರೀ ಚರಿತ್ರೆಯಲ್ಲ, ಅತ್ಯಂತ ರೋಚಕವಾದ ಚರಿತ್ರೆ. ಭಾರತದ ಚರಿತ್ರೆಯ ಅಧ್ಯಯನವನ್ನು ನಾವು ಮಾಡ್ತಾ ಹೋದಾಗ ನಮಗೆ ಹೆಮ್ಮೆ ಆಗುತ್ತೆ. ಹಲವಾರು ಹೋರಾಟಗಾರರು, ಹಲವಾರು ರಾಜರು, ಅವರು ಮಾಡಿದಂಥ ಕೊಡುಗೆ, ಅವರ ವಾಸ್ತುಶಿಲ್ಪ, ಅವರ ಪ್ರಾಚ್ಯಶಾಸ್ತ್ರ, ಅವರ ಕೋಟೆಗಳು, ಅವರು ಮಾಡಿದಂಥ ಹೋರಾಟ, ಯುದ್ಧಗಳು, ಇವೆಲ್ಲವೂ ಕೂಡ ನಮಗೆ ಪರಿಚಯ ಆಗ್ತವೆ. ಇವು ಶಿಕ್ಷಣದ ಭಾಗವಾಗಬೇಕು ಅಂತ ಹೇಳಿ ಇವತ್ತು ಪರಿಗಣಿಸಲಾಗ್ತಾ ಇದೆ. ಹಾಗಾಗಿ ಉನ್ನತ ಶಿಕ್ಷಣಕ್ಕೆ ಬರ್ತಕ್ಕಂಥ ನಾವುಗಳು, ಅಭ್ಯರ್ಥಿಗಳು, ನಮ್ಮ ಭಾರತದ ಇತಿಹಾಸದ ಆಳವಾದ ಸಂಶೋಧನೆಯಲ್ಲಿ ತೊಡಗೋದಕ್ಕೆ ಅವಕಾಶ ಆಗಬೇಕು. ಅದಕ್ಕೆ ಈ ಓರಿಯೆಂಟಲ್ ಸ್ಟಡೀಸ್ ವಿಲ್ ಹೆಲ್ಪ್ ಟು ಸ್ಟಡಿ ಇಂಡಿಯನ್ ಹಿಸ್ಟ್ರಿ. These studies helps to study for the people of India. ಜನರು, ಜನಸಂಖ್ಯೆ, ಭಾರತದ ಜನವಸತಿಗಳು, ಯಾವ್ಯಾವ ರೀತಿ ಜನ ಇದ್ದಾರೆ. ಇಲ್ಲಿ ಹಲವಾರು ರಾಜ್ಯಗಳು, ಹಲವಾರು ರೀತಿಯ ಜನ, ಆದರೆ ಎಲ್ಲರೂ ಭಾರತೀಯರು. ಬೇರೆ ಬೇರೆ ಪ್ರದೇಶದಲ್ಲಿ ಬೇರೆ ಬೇರೆ ಜನಾಂಗಗಳು ಬದುಕ್ತಾ ಇವೆ, ಬೇರೆ ಬೇರೆ ಜನವರ್ಗಗಳು ಬದುಕ್ತಾ ಇವೆ. ಅವರ ದೈಹಿಕ ಚರ್ಯೆ ಬೇರೆ ಇರ್ಬೋದು, ಮುಖಚರ್ಯೆ ಬೇರೆ ಇರ್ಬೋದು, ಭಾಷೆ ಬೇರೆ ಇರ್ಬೋದು, ಆದರೆ ಅವರೆಲ್ಲರೂ ಭಾರತೀಯರಾಗಿದ್ದಾರೆ. ಹಾಗಾಗಿ ಈ ದೇಶದಲ್ಲಿ ಉನ್ನತ ಶಿಕ್ಷಣಕ್ಕೆ ಬರ್ತಕ್ಕಂಥ ಅಭ್ಯರ್ಥಿ ಈ ದೇಶದ ಭೌಗೋಳಿಕ ಪರಿಸರದಲ್ಲಿ ಬದುಕುತ್ತಿರುವಂಥ ವಿವಿಧ ಜನರ ಬಗ್ಗೆ ಅಧ್ಯಯನ ಮಾಡಬೇಕು. ಇದನ್ನು ನಾವು ಜನಾಂಗೀಯ ಅಧ್ಯಯನ ಅಂತ ಕರಿತೇವೆ, ಜನಮೂಲಗಳ ಅಧ್ಯಯನ ಅಂತ ಕರಿತೇವೆ, ಜನರ ಬದುಕಿನ ಅಧ್ಯಯನ ಅಂತೇಳಿ ಕರಿತೇವೆ. ಇದು ಭಾಳ ಮುಖ್ಯವಾದದ್ದು. ಇದನ್ನು ತಿಳಿಯದೆ ನಾವು ಯಾವುದನ್ನು ಅಧ್ಯಯನ ಮಾಡಿದರೂ ಪ್ರಯೋಜನ ಇಲ್ಲ. ಹೇಗೆ ಮಾನವ ವಿಕಾಸ ಆಗ್ತಾ ಬಂದಿದೆ, ಹೇಗೆ ಬೆಳವಣಿಗೆಗಳಾಗ್ತಾ ಬಂದಿವೆ ಮತ್ತು ಯಾವ್ಯಾವ ಸವಾಲುಗಳನ್ನು ಮನುಷ್ಯ ಎದುರಿಸ್ತಾ ಬಂದಿದ್ದಾನೆ ಅನ್ನೋದನ್ನು ಕೂಡ ನಾವು ಅಧ್ಯಯನ ಮಾಡಬೇಕಾಗುತ್ತೆ. ಅದು ಕೂಡ ಈ ಓರಿಯೆಂಟಲ್ ಸ್ಟಡೀಸ್ನಲ್ಲಿ ಬರುತ್ತೆ, ಭಾಳ ಮುಖ್ಯವಾದದ್ದು. ದೆನ್ ಆರ್ಕಿಯಾಲಜಿ, ಪ್ರಾಚ್ಯಶಾಸ್ತ್ರ, ಆರ್ಟ್ ಆ್ಯಂಡ್ ಆರ್ಕಿಯಾಲಜಿ, ಆರ್ಟ್ ಆ್ಯಂಡ್ ಆರ್ಕಿಟೆಕ್ಚರನ್ನು ನಾವು ಅಧ್ಯಯನ ಮಾಡಬೇಕು. ನಮ್ಮಲ್ಲಿ ಉಳಿದಿರುವಂಥ ರಿಮೈನಿಂಗ್ಸ್ ಏನಿದೆ, ನಮ್ಮಲ್ಲಿ ಉಳಿದಿರುವಂಥ ಪ್ರಾಚ್ಯ ವಸ್ತುಗಳು ಯಾವ್ಯಾವು ನಶಿಸಿ ಹೋಗ್ತಾ ಇವೆ, ಕೋಟೆ ಕೊತ್ತಲುಗಳಿರ್ಬೋದು, ಸ್ಮಾರಕಗಳಿರ್ಬೋದು, ಮಸೀದಿಗಳಿರ್ಬೋದು, ದೇವಾಲಯಗಳಿರ್ಬೋದು, ಹಲವಾರು ಮಹತ್ವದ ಶಿಲ್ಪಕಲಾ ಕೇಂದ್ರಗಳಿರ್ಬೋದು, ಇವುಗಳನ್ನು ನಾವು ಅಧ್ಯಯನ ಮಾಡಬೇಕಾಗಿದೆ. ಭಾರತದ ತುಂಬೆಲ್ಲ ನಿಮಗೆ ವೈವಿಧ್ಯಮಯವಾದ ಗುಡಿ ಗೋಪುರಗಳು, ಗುಂಬಜಗಳು, ಮಹಲ್ಗಳು, ಅರಮನೆಗಳು, ಕೋಟೆ ಕೊತ್ತಲುಗಳು, ನಿಮಗೆ ವಾಸ್ತುಶಿಲ್ಪದ ಕೇಂದ್ರಗಳು, ವರ್ಲ್ಡ್ ಹೆರಿಟೇಜ್ ಸೈಟ್ಸ್ ಆರ್ ಅವೈಲೇಬಲ್ ಇನ್ ಇಂಡಿಯಾ. ಇದೆಲ್ಲವನ್ನು ನೀವು ಅಧ್ಯಯನ ಮಾಡಬೇಕಾಗತ್ತೆ. ಹಾಗಾಗಿ ದಿ ಓರಿಯೆಂಟಲ್ ಸ್ಟಡೀಸ್ ಅಲೌಸ್ ಅಸ್ ಟು ಗೋ ಫಾರ್ ಇನ್ ಡಿಟೇಲ್ ಸ್ಟಡಿ ಆಫ್ ಆರ್ಕಿಯಾಲಜಿ ಆ್ಯಂಡ್ ವೆರಿ ಇಂಪಾರ್ಟೆಂಟ್ ಈಸ್ ದಿಸ್ ಸ್ಟಡೀಸ್ ಅಲೌಸ್ ಅಸ್ ಟು ಗೋ ಫಾರ್ ಸ್ಟಡಿ ಆಫ್ ಇಂಡಿಯನ್ ಸೊಸೈಟಿ. ಭಾರತದ ಸಮಾಜದ ಅಧ್ಯಯನವನ್ನು ಮಾಡಲಿಕ್ಕೆ ನಮಗೆ ಅವಕಾಶ ಆಗುತ್ತೆ. ನಾವು ಬದುಕುತ್ತಿರುವ ಸಮಾಜದ ವೈಲಕ್ಷಣ್ಯಗಳನ್ನು ಅಧ್ಯಯನ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಯು ಕ್ಯಾನ್ ಸ್ಟಡಿ ಸೋಷಿಯಲ್ ಚೇಂಜ್, ಯು ಕ್ಯಾನ್ ಸ್ಟಡಿ ಸೋಷಿಯಲ್ ಸ್ಟ್ರಾಟಿಫಿಕೇಷನ್, ಯು ಕ್ಯಾನ್ ಸ್ಟಡಿ ಸೋಷಿಯಲ್ ಡೆವಲಪ್ಮೆಂಟ್ಸ್ ಆಫ್ ಇಂಡಿಯಾ. ನಮ್ಮ ಸುತ್ತ ಇರುವ ಸಾಮಾಜಿಕ ಬದಲಾವಣೆಗಳ ಅಧ್ಯಯನ, ನಮ್ಮ ಸುತ್ತ ಇರುವ ನಾವು ಬದುಕುತ್ತಿರುವ ಸಮಾಜದ ಬೆಳವಣಿಗೆಯ ಅಧ್ಯಯನ, ವಿಕಾಸದ ಅಧ್ಯಯನ, ಮಾರ್ಪಾಡುಗಳ ಅಧ್ಯಯನ,
ಇದನ್ನೆಲ್ಲ ನಾವು ಮಾಡ್ತಾ ಹೋದ ಹಾಗೆ ನಮ್ಮ ಭಾರತದ ಶಿಕ್ಷಣ ವ್ಯವಸ್ಥೆ ವಿಕಸನಗೊಳ್ಳುತ್ತೆ ಅನ್ನುವ ಉದ್ದೇಶದಿಂದ ಓರಿಯೆಂಟಲ್ ಸ್ಟಡೀಸ್ ನಿಮಗೆ ಪೂರ್ವಾತ್ಯ ಅಧ್ಯಯನ ವಿಷಯಗಳು ಈ ಎಲ್ಲ ವಿಷಯಗಳ ಕಡೆಗೆ ನಿಮ್ಮನ್ನು ಓದಿಸೋದಕ್ಕೆ ಅವಕಾಶ ಮಾಡಿಕೊಡ್ತವೆ. ನಿಮಗೆ ನಾಳೆ ಪರೀಕ್ಷೆಯಲ್ಲಿ ಕೇಳ್ಬೋದು ಪೌರಾತ್ಯ ಈ ವಿಷಯದಲ್ಲಿ ಬರ್ತಕ್ಕಂಥ ಯಾವ್ಯಾವ ಕ್ಷೇತ್ರಗಳಿಗೆ ಇದು ಸಂಬಂಧಿಸಿದೆ, ಈ ಅಧ್ಯಯನ ಕ್ಷೇತ್ರದಲ್ಲಿ ಬರ್ತಕ್ಕಂಥ ಮುಖ್ಯ ವಿಷಯಗಳು ಯಾವುವು, ಇಲ್ಲಿ ಕೆಳಗೆ ಕೊಟ್ಟಿರುವ 4 ಆಯ್ಕೆಗಳಲ್ಲಿ ಓರಿಯೆಂಟಲ್ ಸ್ಟಡೀಸ್ಗೆ ಸಂಬಂಧಿಸಿದ್ದು ಯಾವುದು ಅಂತ ನಿಮಗೆ ಕೇಳ್ಬೋದು. ಹಾಗಾಗಿ ನಾನೀಗ ಪ್ರಸ್ತಾಪ ಮಾಡಿದಂಥ ಲೈಫ್, ಕಲ್ಚರ್, ಲ್ಯಾಂಗ್ವೇಜ್, ಹಿಸ್ಟ್ರಿ, ಪೀಪಲ್, ಆರ್ಕಿಯಾಲಜಿ, ಸೊಸೈಟಿ ಇವುಗಳನ್ನು ನೀವು ಅಲ್ಲಿ ಗುರುತಿಸಬೇಕು. ಇದೆಲ್ಲದನ್ನು ನೀವು ಬಿಟ್ಟು ಬಿಡಬೇಕು. ಹಾಗಾಗಿ ಇದು ಬಹಳ ಮುಖ್ಯವಾದ ಒಂದು ವಿಚಾರ ಸರಣಿ, ಹೊಸ ವಿಷಯ ಸರಣಿ. ಇದನ್ನು ನೀವು ಭಾಳ ಆಳವಾಗಿ ತಿಳ್ಕೊಳ್ಬೇಕಂತ ಅಗತ್ಯತೆ ಇದೆ. The institutes which work on this subject is called Oriental Institutes. ಶಾಲೆ ಕಾಲೇಜುಗಳು, ವಿಶ್ವವಿದ್ಯಾನಿಲಯಗಳು ಮಾತ್ರ ಉನ್ನತ ಶಿಕ್ಷಣ ಕೇಂದ್ರಗಳಲ್ಲ. ಈ ಪೂರ್ವಾತ್ಯ ವಿಷಯಗಳ ಬಗ್ಗೆ ಅಧ್ಯಯನ ಮಾಡೋದಕ್ಕೆ ಓರಿಯೆಂಟಲ್ ಇನ್ಸ್ಟಿಟ್ಯೂಟ್ಸ್ ಅಂತ ಕೂಡ ಬಂದಿದೆ, ಸಂಸ್ಥೆಗಳೇ ಬಂದಿದೆ. ಪೂರ್ವಾತ್ಯ ಅಧ್ಯಯನ ಸಂಸ್ಥೆಗಳು ಬಂದಿದೆ, ಸಂಸ್ಥೆಗಳು ಹುಟ್ಟುಕೊಂಡಿದೆ. ಯಾವ ಸಂಸ್ಥೆಯು ಈ ರೀತಿಯ ವಿಷಯಗಳ ಕುರಿತು ಅಧ್ಯಯನ, ಸಂಶೋಧನೆ ಮತ್ತು ಪ್ರಗತಿಯ ಕೆಲಸವನ್ನು ಮಾಡುತ್ತೆ, ಇವುಗಳನ್ನು ಓರಿಯಲ್ ಇನ್ಸ್ಟಿಟ್ಯೂಟ್ಸ್ ಆಫ್ ಲರ್ನಿಂಗ್ ಅಂತ ಕರೀತಾರೆ. ಪೂರ್ವಾತ್ಯ ಅಧ್ಯಯನ ಕೇಂದ್ರಗಳು ಅಂತೇಳಿ ಕರೀತಾರೆ, ಸಂಸ್ಥೆಗಳು ಅಂತೇಳಿ ಕರೀತಾರೆ. ಇವುಗಳಿಗೆ ವಿಶೇಷವಾದ ಮಾನ್ಯತೆಯನ್ನು ಕೂಡ ನೀಡಲಾಗಿದೆ ಅನ್ನೋದನ್ನು ಗಮನಿಸ್ಬೋದು. ನಮ್ಮ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳ ಅಡಿಯಲ್ಲಿ ಈ ಥರದ ಕೇಂದ್ರಗಳನ್ನು ಸ್ಥಾಪಿಸಲಾಗಿದೆ. ನೀವು ವಿವರವಾದ ಮಾಹಿತಿಯನ್ನು ನೀವು ಇಂಟರ್ನೆಟ್ ಮೂಲಕ, ಬೇರೆ ಬೇರೆ ಸಾಮಗ್ರಿಗಳ ಮೂಲಕ ಓದಿ ತಿಳ್ಕೊಳ್ಬೇಕಾದಂಥದ್ದಿದೆ. ಸೊ ಸೆಂಟ್ರಲ್ ಗೌರ್ಮೆಂಟ್ ಆ್ಯಂಡ್ ಸ್ಟೇಟ್ ಗೌರ್ಮೆಂಟ್, ವಿ ಹ್ಯಾವ್ ಲಾಟ್ ಆಫ್ ಇನ್ಸ್ಟಿಟ್ಯೂಟ್ಸ್ ವಿಚ್ ವರ್ಕ್ಸ್ ಆನ್ ದಿ ಓರಿಯೆಂಟಲ್ ಸ್ಟಡೀಸ್. ಮಿನಿಸ್ಟ್ರಿ ಫಾರ್ ಕಲ್ಚರ್ ರಿಸೋರ್ಸ್ ಟ್ರೈನಿಂಗ್, CCRT ಅಂತೇಳಿ ಕರಿತೇವೆ, ಕೇಂದ್ರ ಮಂತ್ರಾಲಯದಲ್ಲಿ ಕೆಲಸ ಮಾಡುತ್ತೆ. ಕೇಂದ್ರ ಸಂಸ್ಕೃತಿ ಮಂತ್ರಾಲಯದಲ್ಲಿ ಇದೆ, ಮಿನಿಸ್ಟ್ರಿ ಆಫ್ ಕಲ್ಚರ್ನಲ್ಲಿ ಬರುತ್ತೆ. CCRT, ಸೆಂಟರ್ ಫಾರ್ ಕಲ್ಚರಲ್ ರಿಸರ್ಚ್ ಸ್ಟಡೀಸ್ ಅಂತ ಹೇಳಿ, ಅದನ್ನು ನೀವು ಟ್ರೈನಿಂಗ್ ಸೆಂಟರ್ಸ್ ಇದೆ, ಅದನ್ನು ನೀವು ಗಮನಿಸ್ಬೋದು. ಅದು ಭಾರತದ ಸಂಸ್ಕೃತಿಯ ಕುರಿತಾದಂಥ ತರಬೇತಿಯನ್ನು ಕೊಡುತ್ತೆ, ಅಧ್ಯಯನಕ್ಕೆ ಒಳಗೆ ಮಾಡುತ್ತೆ. ಸೊ ಅದರಿಂದ ನಿಮಗೆ ಭಾರತದ ಹಲವು ಸಂಸ್ಕೃತಿಯ ಹುಡುಕಾಟಕ್ಕೆ ಸಾಧ್ಯ ಆಗುತ್ತೆ. ಸೊ ದೇರ್ ಆರ್ ವೇರಿಯಸ್ ಇನ್ಸ್ಟಿಟ್ಯೂಟ್ಸ್ ಅವೈಲೇಬಲ್ ಫ್ರಮ್ ದಿ ಸೆಂಟ್ರಲ್ ಗೌರ್ಮೆಂಟ್ and the state institutes which work for the preservation of this culture, language, history and archaeology and social developments, and these are called Oriental Institutes which are sponsored by the established and sponsored by the central government and state bodies. ಅದು ಅಷ್ಟೇ ಅಲ್ಲದೆ ಹಲವಾರು ಸಂಘ ಸಂಸ್ಥೆಗಳು, ಹಲವಾರು ಖಾಸಗಿ ಸಂಸ್ಥೆಗಳು ಕೂಡ ಈ ಓರಿಯೆಂಟಲ್ ಅಧ್ಯಯನ ಕೇಂದ್ರಗಳನ್ನು ಸ್ಥಾಪಿಸಿದೆ. ಮುಂದಿನ ಹಂತದಲ್ಲಿ ಅದನ್ನು ನಿಮಗೆ ಹೇಳ್ತೇನೆ, ಯಾವ್ಯಾವ ಸಂಸ್ಥೆಗಳು ಈ ಓರಿಯೆಂಟಲ್ ಕ್ಷೇತ್ರದಲ್ಲಿ ಕೆಲಸವನ್ನು ಮಾಡ್ತಾ ಇದೆ ಅಂಥೇಳಿ. ಸೊ ಇವಾಲ್ವ್ ದಿ ಏನ್ಷಿಯಂಟ್ ನಾಲೆಜ್ ಆ್ಯಂಡ್ ವಿಸ್ಡಮ್ ಆಫ್ ಕಂಟ್ರಿ ಕುಡ್ ಬಿ ರಿವೈವ್ಡ್ ಆ್ಯಂಡ್ ಪ್ರಿಸರ್ವ್ಡ್. ವೈ ವಿ ನೀಡ್ ಓರಿಯೆಂಟಲ್ ಸ್ಟಡೀಸ್? ಪ್ರಶ್ನೆ ಬರುತ್ತೆ ನಿಮಗೆ, ಕೇಳ್ತಾರೆ ವೈ ಯು ನೀಡ್ ಓರಿಯೆಂಟಲ್ ಸ್ಟಡೀಸ್? ನಿಮಗೆ ಪೂರ್ವಾತ್ಯ ಅಧ್ಯಯನಗಳು ಯಾಕೆ ಬೇಕು? ಕ್ವಶನ್ ಬರ್ಬೋದು, ಈ ಕೆಳಗಿನ ಯಾವ ಕಾರಣಕ್ಕಾಗಿ ಪೂರ್ವಾತ್ಯ ಅಧ್ಯಯನವನ್ನು ನೀವು ಮಾಡ್ತೀರಿ? ಪೂರ್ವಾತ್ಯ ಅಧ್ಯಯನದ ಅಗತ್ಯತೆ ಏನಿದೆ ಅಂತ ಹೇಳಿದ್ರೆ, ದ ಪರ್ಪಸ್ ಈಸ್ ಟು ಇವಾಲ್ವ್ ದಿ ಏನ್ಷಿಯಂಟ್ ನಾಲೆಜ್. ನಮ್ಮ ಪ್ರಾಚೀನ ಜ್ಞಾನವನ್ನು ಹುಡುಕಾಟ ಮಾಡಲು, ಆವಿಷ್ಕಾರ ಮಾಡಲು ಮತ್ತು ನಮ್ಮ ದೇಶದ ಸಂಸ್ಕೃತಿಯನ್ನು ಮರುಸ್ಥಾಪಿಸಲು, ಸಂರಕ್ಷಿಸಲು ನಮಗೆ ಪೂರ್ವಾತ್ಯ ಅಧ್ಯಯನಗಳ ಅಗತ್ಯತೆ ಇದೆ. ದ ಪರ್ಪಸ್ ಈಸ್ ಟು ಇವಾಲ್ವ್ ದಿ ಏನ್ಷಿಯಂಟ್ ನಾಲೆಜ್ ಆ್ಯಂಡ್ ವಿಸ್ಡಮ್ ಆಫ್ ದಿಸ್ ಕಂಟ್ರಿ ಆ್ಯಂಡ್ ವಿ ಕ್ಯಾನ್ ರಿವೈವ್ ಆ್ಯಂಡ್ ಪ್ರಿಸರ್ವ್ ದಿಸ್. ಯು ಹ್ಯಾವ್ ಟು ರಿವೈವ್ ಆ್ಯಂಡ್ ಪ್ರಿಸರ್ವ್ ದಿಸ್. ಇದನ್ನು ಸಂರಕ್ಷಿಸಬೇಕು. ಹಾಗಾಗಿ ನಮ್ಮ ಸ್ಮಾರಕಗಳನ್ನು ಸಂರಕ್ಷಿಸುವುದಕ್ಕೆ ಕೇಂದ್ರ ಸರ್ಕಾರದ ಹಲವಾರು ಸಂಸ್ಥೆಗಳಿವೆ, ರಾಜ್ಯ ಸರ್ಕಾರ ಹಲವಾರು ಸಂಸ್ಥೆಗಳನ್ನು ಇಟ್ಕೊಂಡಿದೆ. ಸ್ಮಾರಕಗಳ ರಕ್ಷಣೆಯನ್ನು ಮಾಡೋದಕ್ಕೆ, ಸಾರ್ವಜನಿಕ ಆಸ್ತಿಯ ರಕ್ಷಣೆಯನ್ನು ಮಾಡೋದಕ್ಕೆ, ಕಲಾ ಕೇಂದ್ರಗಳ ರಕ್ಷಣೆಯನ್ನು ಮಾಡೋದಕ್ಕೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಹಲವಾರು ಕೆಲಸವನ್ನು ಮಾಡ್ತವೆ. ನಮ್ಮ ಸ್ಮಾರಕಗಳನ್ನು ಸಂರಕ್ಷಿಸುವ ಕೆಲಸವನ್ನು ಇವು ಮಾಡ್ತವೆ. ಇದನ್ನು ನೀವು ನೋಡ್ಬೋದು. ಈ ಥರದ ಅಧ್ಯಯನಗಳು ಹೇಗೆ ಶುರುವಾದವು? ಈ ಥರದ ಅಧ್ಯಯನಗಳು ಯಾವಾಗ ಆರಂಭಗೊಂಡವು? ಯಾರು ಇದಕ್ಕೆ ಮಹತ್ವವನ್ನು ನೀಡಿದರು ಅಂತ ನಾವು ಇತಿಹಾಸವನ್ನು ನೋಡ್ತಾ ಹೋದರೆ, ವೆಸ್ಟರ್ನ್ ಸ್ಕಾಲರ್ಸ್ ಆಫ್ 19th and 20th century, ದೇ ವೇರ್ ರೆಸ್ಪಾನ್ಸಿಬಲ್ ಫಾರ್ ದಿಸ್ ರಿವೈವಲ್ ಆ್ಯಂಡ್ ರಿಸರ್ಚ್ ಇನ್ ದಿ ಓರಿಯೆಂಟಲ್ ಸ್ಟಡೀಸ್. ನಾವು ಅವರಿಗೆ ಒಂದು ಅಭಿನಂದನೆಯನ್ನು ಹೇಳಬೇಕು. ಪಾಶ್ಚಾತ್ಯ ತಜ್ಞರು, ಬೇರೆ ದೇಶದ ತಜ್ಞರು 19ನೇ ಶತಮಾನ ಮತ್ತು 20ನೇ ಶತಮಾನದಲ್ಲಿ ಅವರು ಇವುಗಳ ಪುನರವಲೋಕನವನ್ನು ಮಾಡುವಂಥ, ಉತ್ಖನನ ಮಾಡುವಂಥ ಮತ್ತು ಇವುಗಳನ್ನು ಸಂಶೋಧನೆ ಮಾಡುವ, ಹುಡುಕಾಟ ಮಾಡುವ, ದಾಖಲಿಸುವ ಕೆಲಸದಲ್ಲಿ ತೊಡಗಿದರು. ಅಜಂತಾ ಗುಹೆಗಳನ್ನು ನೀವು ನೋಡಿದರೆ ಗೊತ್ತಾಗುತ್ತೆ.
ಅಜಂತ ಎಲ್ಲೋರಾಗಳ ಹುಡುಕಾಟದ ಕಥೆಯನ್ನು ನೋಡಿದರೆ ಗೊತ್ತಾಗುತ್ತೆ. ನಮ್ಮ ಎಲ್ಲ ಸ್ಮಾರಕಗಳನ್ನು, ಹಂಪೆಯ ಸ್ಮಾರಕಗಳು ಇರ್ಬೋದು, ಬಿಜಾಪುರ ಆದಿಲ್ ಶಾಹಿಯ ಸ್ಮಾರಕಗಳಿರ್ಬೋದು, ಹೆನ್ರಿ ಕಝೀನ್ ಅಂತಕ್ಕಂಥ ಒಬ್ಬ ಬ್ರಿಟಿಷ್ ಅಧಿಕಾರಿ ನಮ್ಮ ರಿಮೇನಿಂಗ್ಸ್ ಆಫ್ ಆದಿಲ್ ಶಾಹೀಸ್ ಆಫ್ ಬಿಜಾಪುರ ಅಂತ ಹೇಳಿ ಒಂದು ಪುಸ್ತಕವನ್ನು ಮಾಡಿದ್ರು ಆ ಕಾಲದಲ್ಲಿ, ಅಂದರೆ 19ನೇ ಶತಮಾನದ ಸಂದರ್ಭದಲ್ಲಿ. ಈ ರೀತಿ ಭಾರತದಾದ್ಯಂತ ಅಲ್ಲಲ್ಲೇ ಮುಚ್ಚಿ ಹೋಗಿದ್ದಂಥ ಗುಹೆಗಳು, ಅಜಂತಾ ಗುಹೆಗಳು, ಎಲ್ಲೋರಾ ಗುಹೆಗಳು, ಹಂಪೆಯ ಸ್ಮಾರಕಗಳು, ಬಾದಾಮಿ ಪಟ್ಟದಕಲ್ಲು, ಐಹೊಳೆಯ ಸ್ಮಾರಕಗಳು, ಬಿಜಾಪುರದ ಸ್ಮಾರಕಗಳು, ದೇಶದ ಉದ್ದಗಲಕ್ಕೂ ಹರಡಿಕೊಂಡಂತಹ ಈ ಬೌದ್ಧ ಧರ್ಮದ ಸ್ತೂಪಗಳು, ತಮಿಳುನಾಡಿನ ದೇವಾಲಯಗಳು, ಇವುಗಳ ಉತ್ಖನನವನ್ನು, ಶಾಸನಗಳು, ಗುಡಿಗೋಪುರಗಳು, ಇವುಗಳ ಉತ್ಖನನ ಮತ್ತು ಇವುಗಳ ಅಧ್ಯಯನವನ್ನು ಆರಂಭಿಸಿದ್ದು ಪಾಶ್ಚಾತ್ಯ ತಜ್ಞರು. ನಿಮಗೆ ಪ್ರಶ್ನೆ ಬರ್ಬೋದು, ಹೂ ಸ್ಟಾರ್ಟೆಡ್ ವರ್ಕ್ ಆನ್ ರಿವೈವಲ್ ಆ್ಯಂಡ್ ರಿಸರ್ಚ್ ಆಫ್ ಓರಿಯೆಂಟಲ್ ಲರ್ನಿಂಗ್? ಯಾರು ಶುರು ಮಾಡಿದರು ಕೆಲಸ ಅಂತಂದರೆ ಪಾಶ್ಚಾತ್ಯರು ಶುರು ಮಾಡಿದರು. ಅವರಿಗೆ ಇದರ ಬಗ್ಗೆ ವಿಶೇಷ ಆಸಕ್ತಿ ಇತ್ತು. ಇಲ್ಲಿ ಹಾಸುಹೊಕ್ಕಾಗಿ ಅಲ್ಲಲ್ಲಿಯೇ ರೂಯಿನ್ ಆಗಿದ್ದಂತಹ, ನಾಶವಾಗಿ ಬಿದ್ದಂತಹ ಸ್ಮಾರಕಗಳನ್ನು ನೋಡಿ ಅವುಗಳ ಅಧ್ಯಯನವನ್ನು, ಅವುಗಳನ್ನು ಕುರಿತಾದ ಆಸಕ್ತಿಯನ್ನು ಅವರು ಬೆಳೆಸೋಕ್ಕೆ ಶುರು ಮಾಡಿದರು. ಅವುಗಳ ವರದಿಯನ್ನು ತಯಾರು ಮಾಡಿದ್ರು, ಪುಸ್ತಕಗಳನ್ನು ಬರೆದರು, ಫೋಟೋಗ್ರಾಫಿ ಮಾಡೋಕ್ಕೆ ಶುರು ಮಾಡಿದರು. ಆಗ ನಮ್ಮ ಜನಮಾನಸದಲ್ಲಿ ನಾವು ನಮ್ಮ ಸಂಸ್ಕೃತಿಯಲ್ಲಿ ಹುದುಗಿ ಹೋಗಿರುವ ಅಮೂಲ್ಯ ಸಂಪತ್ತಿನ ಅರಿವು ಉಂಟಾಗಲಿಕ್ಕೆ ಸಾಧ್ಯ ಆಯಿತು. ಅದರ ಮುಂದೆ ಅವುಗಳ ಆವಿಷ್ಕಾರ ಸಾಧ್ಯ ಆಯಿತು. ಅದರ ಆರಂಭದ ಶ್ರೇಯಸ್ಸು ಮಾತ್ರ ಪಾಶ್ಚಾತ್ಯ ತಂದರಿಗೆ ಹೋಗುತ್ತೆ. ಅದಕ್ಕಾಗಿ ನಾವು ಅವರಿಗೆ ಅಭಿನಂದನೆಯನ್ನು ಸಲ್ಲಿಸಬೇಕು. ಆ ನಂತರದಲ್ಲಿ ಭಾರತೀಯರಲ್ಲಿಯೂ ಕೂಡ ಈ ಪ್ರಜ್ಞೆ ಮೂಡಿತು. ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳು ಇದರ ಬಗ್ಗೆ ವಿಶೇಷವಾದಂಥ ಆಸಕ್ತಿಯನ್ನು ತಾಳಿದವು. ಆ ಮೂಲಕ ಅದಕ್ಕೆ ಸಾಂಸ್ಥಿಕ ರೂಪವನ್ನು ಪಡೆದುಕೊಳ್ಳಾಯಿತು. ಅದು ಮುಂದೆ ಒಂದು ದೊಡ್ಡ ಚರಿತ್ರೆಯಾಗಿ ಬೆಳಕೊಂಡು ಈ ಮಟ್ಟಕ್ಕೆ ನಾವು ತಲುಪಿದ್ದೇವೆ. ಇವತ್ತು ನೀವು ಭಾರತದ ಇಂತಹ ಒಂದು ಸ್ಮಾರಕ ಸ್ಥಳಗಳಿಗೆ ಹೋದಾಗ ನಿಮಗೆ ಅವುಗಳನ್ನು ಸಂರಕ್ಷಿಸಿದ ಪ್ರದೇಶ ಅಂತ ಸುರಕ್ಷಿತವಾಗಿ ಇಡಲಾಗಿದೆ. ಅಲ್ಲಿ ಕಾವಲುಗಾರರಿದ್ದಾರೆ, ಮಾಹಿತಿ ಫಲಕಗಳಿದೆ, ಅವುಗಳಿಗೆ ಬೇಕಾದಂಥ ವೈಜ್ಞಾನಿಕವಾದ ರೀತಿಯಲ್ಲಿ ಅವರನ್ನು ಸಂರಕ್ಷಣೆಯನ್ನು ಮಾಡಿದ್ದಾರೆ, ಅವುಗಳನ್ನು ಉಳಿಸಿದ್ದಾರೆ. ಹಾಗಾಗಿ ಇವತ್ತು ನಮ್ಮ ಈ ಎಲ್ಲ ಅಮೂಲ್ಯ ಸ್ಮಾರಕಗಳು, ಗುಡಿಗೋಪುರಗಳು, ಪ್ರಾಚ್ಯ ವಸ್ತುಗಳು ನಮಗೆ ನೋಡಲು ಸಿಗ್ತಾ ಇವೆ. ಇದರ ಅಧ್ಯಯನಗಳು ನಡೀತಾ ಇವೆ, ಇವುಗಳನ್ನು ಸಂರಕ್ಷಿಸುವ ಕೆಲಸ ನಡೀತಾ ಇದೆ. ಈ ಕ್ಷೇತ್ರದ ಕುರಿತಾಗಿ ಕೆಲಸ ಮಾಡುವ ಉನ್ನತ ಶಿಕ್ಷಣವನ್ನು ನಾವು ಪೂರ್ವಾತ್ಯ ಅಧ್ಯಯನಗಳು ಅಂತೇಳಿ ಕರಿತೇವೆ, ಓರಿಯೆಂಟಲ್ ಸ್ಟಡೀಸ್ ಅಂತ ಕರಿತೇವೆ. ದೀಸ್ ಇನ್ಸ್ಟಿಟ್ಯೂಟ್ಸ್ ಕಾಲ್ಡ್ ಕಲೆಕ್ಟೆಡ್ ಆ್ಯಂಡ್ ಪ್ರಿಸರ್ವ್ಡ್ ದಿ ರೇರ್ ಮ್ಯಾನುಸ್ಕ್ರಿಪ್ಟ್ಸ್. ಈ ಕೇಂದ್ರಗಳು, ಈ ಸಂಸ್ಥೆಗಳು ಏನು ಮಾಡಿದ್ವು ಅಂತಂದರೆ ನಮ್ಮಲ್ಲಿ ಇದ್ದಂಥ ಅತ್ಯಂತ ಅಮೂಲ್ಯವಾದಂಥ ಹಸ್ತಪ್ರತಿಗಳ ಸಂಗ್ರಹವನ್ನು ಮಾಡಿದವು. ಕಲೆಕ್ಷನ್ ಆಫ್ ಮ್ಯಾನುಸ್ಕ್ರಿಪ್ಟ್ಸ್, ಹಸ್ತಪ್ರತಿಗಳು, ಬರಹದ ರೂಪದಲ್ಲಿ ಅಲ್ಲಲ್ಲೇ ಉಳಿದುಕೊಂಡಂಥ ಕೈ ಬರಹದ ಲೇಖನಗಳು, ಕೃತಿಗಳು, ಮಹಾಕಾವ್ಯಗಳು, ಇವುಗಳನ್ನು ಸಂಗ್ರಹ ಮಾಡಿ ಅವುಗಳನ್ನು ಸಂಗ್ರಹಿಸಿ ಸುರಕ್ಷಿತವಾಗಿಟ್ಟರು. ತಾಡೋಲೆಗಳು ನಮಗೆ ಲಭ್ಯವಾದವು. ಹಳೆಯ ಕಾಲದ ಬರಹಗಳು, ಕಂಚಿನ ಬರಹಗಳು, ಶಾಸನಗಳು, ತಾಮ್ರದ ಬರಹಗಳು, ತಾಮ್ರದ ಪಟಗಳು, ಧರ್ಮದ ಬಗ್ಗೆ ಇರುವಂಥ ಗ್ರಂಥಗಳು, ಉಲ್ಲೇಖಗಳು, ನಾಣ್ಯಗಳು, ಹೀಗೆ ಹಲವಾರು ಪ್ರಾಚ್ಯ ವಸ್ತುಗಳು ನಮಗೆ ದಾಖಲೆಗಳಾಗಿ ಅಲ್ಲಲ್ಲೇ ಹುದುಗಿ ಹೋಗಿದ್ದಂಥ ದಾಖಲೆಗಳು ನಮಗೆ ಸಿಕ್ಕವು. ಅವುಗಳ ಸಂಗ್ರಹವನ್ನು ಮಾಡಲಾಯಿತು, ಅವುಗಳನ್ನು ಸಂರಕ್ಷಿಸಲಾಯಿತು ಮತ್ತು ಕೆಲವುಗಳನ್ನು ಪಠ್ಯಾಂತರ ಮಾಡಲಾಯಿತು, ಅನುವಾದ ಮಾಡಲಾಯಿತು. ಸಾಧ್ಯವಿದ್ದಲ್ಲಿ ಅವುಗಳನ್ನು ಜೋಡಿಸಿ ಅವುಗಳನ್ನು ನಾಶವಾಗದ ರೀತಿಯಲ್ಲಿ ಇಡಲಾಯಿತು. ಆ್ಯಂಡ್ ಸಮ್ ಆಫ್ ದೆಮ್ ಯುವರ್ ಟ್ರಾನ್ಸ್ಲೇಟೆಡ್ ಇನ್ ಟು ಮೆನಿ ಲ್ಯಾಂಗ್ವೇಜಸ್. ಬೇರೆ ಬೇರೆ ಭಾಷೆಗಳಿಗೆ ಅವುಗಳನ್ನು ಭಾಷಾಂತರಿಸುವಂಥ ಕೆಲಸವಾಯಿತು ಮತ್ತು ಅವುಗಳನ್ನು ಮುದ್ರಿಸುವ ಕೆಲಸವೂ ಆಯಿತು. ಹಲವಾರು ಪ್ರಕಟಣೆಗಳನ್ನು ರೂಪದಲ್ಲಿ ಅವುಗಳನ್ನ ತಂದು ಜನರಿಗೆ ತೋರಿಸುವಂತಹ ಕೆಲಸ, ಅಧ್ಯಯನಕ್ಕೆ ಬಳಸುವಂಥ ಕೆಲಸ ನಡೀತು. ಇದೊಂದು ಮಹತ್ವದ ಒಂದು ಅಧ್ಯಯನ ಕ್ರಿಯೆ ಓರಿಯೆಂಟಲ್ ರಿಸರ್ಚ್ನಲ್ಲಿ ನಡೆಯೋಕ್ಕೆ ಶುರುವಾಯಿತು. ಸೊ ರಿಮೇನ್ಸ್ ಆಫ್ ಲ್ಯಾಂಗ್ವೇಜಸ್, ಭಾಷೆಯ ಕುರುಹುಗಳು, ಸಂಸ್ಕೃತ ಇರ್ಬೋದು, ಪ್ರಾಕೃತ ಇರ್ಬೋದು, ಅತ್ಯಂತ ಹಳೆಯ ಭಾಷೆಗಳು, ಅವುಗಳಲ್ಲಿದ್ದಂಥ ಪಠ್ಯಗಳು ಅಲ್ಲಲ್ಲೇ ನಾಶವಾಗಿ ಹೋಗಿದ್ವು. ಗುಡಿಗೋಪುರಗಳಲ್ಲಿ ಸಿಕ್ಕಾಕೊಂಡಿದ್ವು, ರಾಜಮಹಲ್ಗಳಲ್ಲಿ ಸಿಕ್ಕಾಕೊಂಡಿದ್ವು. ಎಷ್ಟೋ ಹಳ್ಳಿಯ ಮನೆಗಳಲ್ಲಿ ಉತ್ಖನನ ಮಾಡುವಾಗ, ಮನೆಗಳನ್ನು ಕಟ್ಟುವಾಗ, ಭೂಮಿಯನ್ನು ಉಳುವಾಗ ನಮಗೆ ದೊರೆತವು. ಅವುಗಳ ಅಧ್ಯಯನವನ್ನು ಮಾಡುವಂಥ ಕ್ರಿಯೆ, ಅವುಗಳನ್ನು ಶಾಸ್ತ್ರೋಕ್ತವಾಗಿ ಜೋಡಿಸುವಂತಹ ಮತ್ತು ಸಂರಕ್ಷಿಸುವಂತಹ ಕ್ರಿಯೆ ನಡೀತು. ಇದನ್ನು ನಾವು ಓರಿಯೆಂಟಲ್ ಲರ್ನಿಂಗ್ ಅಂತ ಕರಿತೇವೆ. ಇವುಗಳನ್ನು ಮಾಡುವ ಮೂಲಕ ನಮ್ಮ ಒಂದು ಚರಿತ್ರೆಯ ಗತಕಾಲದ ವೈಭವವನ್ನು ತಿಳಿಯಲು ಸಾಧ್ಯ ಆಯಿತು. ಎಷ್ಟೋ ಘಟನೆಗಳನ್ನು ನಾವು ಬರೆಯಲು ಸಾಧ್ಯವಾಯಿತು ಮತ್ತು ನಮ್ಮ ಇತಿಹಾಸದ ಮರು ಅವಲೋಕನವನ್ನು ಮಾಡೋದಕ್ಕೆ ಸಾಧ್ಯ ಆಯಿತು. ಲುಕಿಂಗ್ ಇನ್ ಟು ಇಂಡಿಯನ್ ಹಿಸ್ಟ್ರಿ ನಮಗೆ ಸಾಧ್ಯ ಆಯಿತು. ಅದನ್ನು ನಾವು ಇಲ್ಲಿ ಬಹಳ ಮುಖ್ಯವಾಗಿ ಗಮನಿಸಬೇಕಾಗಿದೆ. ಗ್ರಾಮರ್, ಫಿಲಾಸಫಿ, ಆರ್ಟ್ಸ್, ಲಿಟ್ರೇಚರ್, ರಿಲಿಜನ್, ಇವುಗಳೆಲ್ಲದರ ಕುರಿತು, ಅದು ಭಾಷೆಯ ವ್ಯಾಕರಣ ಗ್ರಂಥ ಇರ್ಬೋದು, ಅದು ತತ್ವಶಾಸ್ತ್ರ ಇರ್ಬೋದು,
ಕಲೆ ಇರ್ಬೋದು, ಸಾಹಿತ್ಯ ಇರ್ಬೋದು, ಧಾರ್ಮಿಕ ಅಂಶಗಳಿರ್ಬೋದು, ಇವೆಲ್ಲವೂ ಕೂಡ ನಮ್ಮ ಉಳಿಕೆಯಾಗಿ ನಮಗೆ ದೊರೆತವು. ಅವುಗಳನ್ನು ಒಂದು ವ್ಯವಸ್ಥಿತಗೊಳಿಸುವಂಥ ಕ್ರಿಯೆ ದೇಶದ ತುಂಬೆಲ್ಲ ನಡೀತು. ಅಂತಹ ಒಂದು ಕ್ರಿಯೆಯನ್ನು ನಾವು ಇವತ್ತು ಓರಿಯೆಂಟಲ್ ಸ್ಟಡೀಸ್ಗೆ ಒಳಪಡಿಸಿದ್ದೇವೆ, ಪೌರವಾತ್ಯ ಅಧ್ಯಯನಕ್ಕೆ ಒಳಪಡಿಸಿದ್ದೇವೆ. ಆ ಮೂಲಕ ಸಂಸ್ಕೃತಿ ಮತ್ತು ಚರಿತ್ರೆಯ ಇತಿಹಾಸದ ಅಧ್ಯಯನ ಕ್ರಿಯೆಯಲ್ಲಿ ತೊಡಗಿಕೊಳ್ಳಲು ಸಾಧ್ಯ ಆಗಿದೆ. ದೀಸ್ ಓರಿಯೆಂಟಲ್ ಮೆಟೀರಿಯಲ್ಸ್ ಆರ್ ಪ್ರಿಸರ್ವ್ಡ್ ಬೈ ಯೂಸಿಂಗ್ ಮಾಡರ್ನ್ ಆ್ಯಂಡ್ ಸೈಂಟಿಫಿಕ್ ಡಿವೈಸಸ್. ಮ್ಯೂಸಿಯಮ್ಗಳು ಬಂದವು, ನೀವು ನೋಡಿರ್ಬೋದು. ಬೃಹತ್ ಮ್ಯೂಸಿಯಮ್ಗಳು ದೇಶದ ತುಂಬೆಲ್ಲ ಇದೆ. ಕಲ್ಕತ್ತಾದ ಮ್ಯೂಸಿಯಂ ಇದೆ, ಹೈದರಾಬಾದ್ನಲ್ಲಿ ಸಾಲಾರ್ ಜಂಗ್ ಮ್ಯೂಸಿಯಂ ಇದೆ. ದೇಶದ ತುಂಬೆಲ್ಲ ನಿಮಗೆ ದೊಡ್ಡ ದೊಡ್ಡ ಮ್ಯೂಸಿಯಮ್ಗಳು ಇವತ್ತು ನೋಡಲಿಕ್ಕೆ ಸಾಧ್ಯ ಆಗುತ್ತೆ. ವಸ್ತು ಸಂಗ್ರಹಾಲಯಗಳು, ಈ ಬೃಹತ್ ವಸ್ತು ಸಂಗ್ರಹಾಲಯಗಳಿಗೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಅನುದಾನವನ್ನು ಕೊಟ್ಟವು. ಆ ಮ್ಯೂಸಿಯಂಗಳಲ್ಲಿ ಈ ವಸ್ತುಗಳನ್ನು ಸುರಕ್ಷಿತವಾಗಿ ಇಡಲಾಗಿದೆ. ಆಧುನಿಕ ತಂತ್ರಜ್ಞಾನವನ್ನು ಬಳಸಿ, ವೈಜ್ಞಾನಿಕ ವಸ್ತುಗಳನ್ನು ಬಳಸಿ, ಔಷಧಿಗಳನ್ನು ಬಳಸಿ ಅವುಗಳನ್ನು ಸಂರಕ್ಷಿಸಿ ಮುಂದಿನ ಜನಾಂಗಕ್ಕೆ ತೋರಿಸಲು ಸಾಧ್ಯವಾಗ್ತಾ ಇದೆ. ಈ ತರಹದ ಈ ವಿಶೇಷ ವಸ್ತುಗಳನ್ನು ನಾವು ಓರಿಯೆಂಟಲ್ ಸ್ಟಡೀಸ್ನಲ್ಲಿ ಕಾಣ್ತೇವೆ. ಹಾಗಾಗಿ ಇವತ್ತು ನೀವು ಹಲವಾರು ಪ್ರವಾಸಿ ಕೇಂದ್ರಗಳಿಗೆ ಹೋದಾಗ, ಈ ವಸ್ತು ಸಂಗ್ರಹಾಲಯಗಳಿಗೆ ಹೋದಾಗ, ನೀವು ಆ ವಸ್ತು ಸಂಗ್ರಹಾಲಯವನ್ನು ವೀಕ್ಷಿಸಿ ಹೊರಬಂದಾಗ ನಿಮ್ಮಲ್ಲಿ ಒಂದು ಧನ್ಯತೆಯ ಭಾವ ಮೂಡುತ್ತೆ. ನಮ್ಮ ಭಾರತೀಯ ಸಂಸ್ಕೃತಿಯ ಕುರಿತು, ನಮ್ಮ ಭಾರತೀಯ ಪರಂಪರೆಯ ಕುರಿತು ಒಂದು ಮನಸ್ಸಿನಲ್ಲಿ ಪ್ರೀತಿ ವಿಶ್ವಾಸ ಮೂಡುತ್ತೆ. ಅದಕ್ಕೆ ಕಾರಣ ಪೂರ್ವಾತ್ಯ ಅಧ್ಯಯನಗಳು. ಹಾಗಾಗಿ ಈ ಪೂರ್ವಾತ್ಯ ಅಧ್ಯಯನಗಳಿಗೆ ಹೆಚ್ಚಿನ ಒಂದು ವ್ಯಾಪ್ತಿ ಇವತ್ತು ದೊರಕ್ತಾ ಇದೆ. ಅದಕ್ಕೆ ಮುಂದೆ ಒಂದು ಜಾಗತಿಕ ಮನ್ನಣೆ ಸಿಗ್ತಾ ಇದೆ. ಆ ಕಾರಣಕ್ಕೆ ಈಗ ಹೊಸ ಪೀಳಿಗೆಯ ಉನ್ನತ ಶಿಕ್ಷಣದ ವಿದ್ಯಾರ್ಥಿಗಳು ಈ ಥರದ ಸಂಶೋಧನೆ ಒಳಗಡೆ ಬರ್ತಾ ಇದ್ದಾರೆ ಅನ್ನೋದು ಕೂಡ ಒಂದು ಆಶಾದಾಯಕವಾದಂಥ ಬೆಳವಣಿಗೆಗಳು. ಹಾಗಾಗಿ ಆತ್ಮೀಯ ಸ್ಪರ್ಧಾರ್ಥಿಗಳೇ, ನಾನು ಇದನ್ನು ಇನ್ನೂ ಹೆಚ್ಚಿಗೆ ವಿಸ್ತರಿಸದೆ ನಮ್ಮ ದೇಶದಲ್ಲಿ ಹಲವಾರು ಈ ಥರದ ಸಂಸ್ಥೆಗಳು ಕೆಲಸ ಮಾಡ್ತಾ ಇವೆ ಅನ್ನೋದನ್ನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. You can see the institutes of Oriental learning in India. These are the few examples I am giving. You can search many institutions in India. These are the primitive institutes. ಇವು ಅತ್ಯಂತ ಹಳೆಯ ಸಂಸ್ಥೆಗಳು ಭಾರತದಲ್ಲಿ ಬೇರೆ ಬೇರೆ ಪ್ರದೇಶದಲ್ಲಿ ಕೆಲಸವನ್ನು ಮಾಡ್ತಾ ಇವೆ. ಅಡಿಯಾರ್ ಲೈಬ್ರರಿ ಆ್ಯಂಡ್ ರಿಸರ್ಚ್ ಸೆಂಟರ್ ಅಂತ ಇದೆ. ಏಷ್ಯಾಟಿಕ್ ಸೊಸೈಟಿ, ಭಂಡಾರ್ಕರ್ ಓರಿಯೆಂಟಲ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಅಂತ ಇದೆ. ಗಂಗಾನಾಥ್ ಝಾ ಕೇಂದ್ರೀಯ ಸಂಸ್ಕೃತ್ ವಿದ್ಯಾಪೀಠ ಅಂತ ಇದೆ. ಕುಪ್ಪುಸ್ವಾಮಿ ಶಾಸ್ತ್ರಿ ರಿಸರ್ಚ್ ಇನ್ಸ್ಟಿಟ್ಯೂಟ್ ಭಾಳ ಮುಖ್ಯವಾದಂಥ ಒಂದು ಸಂಸ್ಥೆ ಇದೆ. ಮದ್ರಾಸ್ ಸಂಸ್ಕೃತ್ ಕಾಲೇಜ್, ಅತ್ಯಂತ ಪ್ರಾಚೀನವಾದಂಥ ಮದ್ರಾಸ್ ಸಂಸ್ಕೃತ್ ಕಾಲೇಜಿನಲ್ಲಿ ನಿಮಗೆ ಇವತ್ತು ಹಲವಾರು ಮಾಹಿತಿಗಳು ಶಾಸ್ತ್ರದ ಬಗ್ಗೆ, ಸಂಸ್ಕೃತದ ಬಗ್ಗೆ ನಿಮಗೆ ಅಧಿಕೃತ ಮಾಹಿತಿಗಳಲ್ಲಿ ಲಭ್ಯ ಆಗ್ತವೆ. ಮಿಥಿಕ್ ಸೊಸೈಟಿ ಇದೆ, ಬಿಗ್ಗೆಸ್ಟ್ ಓರಿಯೆಂಟಲ್ ಇನ್ಸ್ಟಿಟ್ಯೂಟ್. ಮಿಥಿಕ್ ಸೊಸೈಟಿ, ಓರಿಯಲ್ ಇನ್ಸ್ಟಿಟ್ಯೂಟ್, ಓರಿಯೆಂಟಲ್ ಮ್ಯಾನುಸ್ಕ್ರಿಪ್ಟ್ ಲೈಬ್ರರಿ ಅಂತ ಇದೆ. ಈ ಅತ್ಯಂತ ಪೂರ್ವದ ದೇಶದಲ್ಲಿ ಸಿಗಬಹುದಾದಂಥ ಹಸ್ತಪ್ರತಿಗಳ ಗ್ರಂಥಾಲಯ ಇದೆ, ಪುಸ್ತಕಗಳದ್ದಲ್ಲ, ಹಸ್ತಪ್ರತಿಗಳ ಗ್ರಂಥಾಲಯ ಲಭ್ಯ ಇದೆ. ದೆನ್ ಸಂಸ್ಕೃತ್ ಅಕಾಡೆಮಿ ಇದೆ, ಸಂಸ್ಕೃತ್ ಸಾಹಿತ್ಯ ಪರಿಷತ್ ಇದೆ, ಓರಿಯೆಂಟಲ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಇದೆ, ಸರಸ್ವತಿ ಮಹಿಳಾ ಲೈಬ್ರರಿ ಇದೆ. ನಾನು ಕೆಲವನ್ನು ಮಾತ್ರ ಇಲ್ಲಿ ದಾಖಲೆ ಮಾಡಿದ್ದೇನೆ. ದೀಸ್ ಆರ್ ದಿ ಪ್ರಿಮಿಟಿವ್ ಓರಿಯೆಂಟಲ್ ಲರ್ನಿಂಗ್ ಸೆಂಟರ್ಸ್ ಇನ್ ಇಂಡಿಯಾ. ಹಾಗಾಗಿ ಆತ್ಮೀಯ ಅಭ್ಯರ್ಥಿಗಳೇ, ಇದೊಂದು ಹೊಸ ವಿಷಯ ಆಗಿರೋದ್ರಿಂದ ಈ ಮುಂಬರುವ ದಿನಗಳಲ್ಲಿ, ಮುಂಬರುವ ಕೆಸೆಟ್ ನೆಟ್ ಪರೀಕ್ಷೆಗಳಲ್ಲಿ ಇದರ ಕುರಿತು ಪ್ರಶ್ನೆಗಳು ಬರ್ತವೆ. ಅದನ್ನು ನೀವು ಗಮನಿಸಬೇಕು. ಹಾಗಾಗಿ ಈ ಓರಿಯೆಂಟಲ್ ಸ್ಟಡೀಸ್ ಅನ್ನೋದು ನಾವು ಪಾಶ್ಚಾತ್ಯ ಕ್ರಮದಿಂದ ಭಿನ್ನವಾದ, ಅದಕ್ಕೆ ಸಮಾನ ಮತ್ತು ಅದಕ್ಕಿಂತಲೂ ಉತ್ಕೃಷ್ಟವಾದ ಪೂರ್ವ ದೇಶಗಳ ಚರಿತ್ರೆಯನ್ನು ಒಳಗೊಳ್ಳುವಂಥ ಅಧ್ಯಯನ ಕ್ರಮ ಇದಾಗಿದೆ. ಇದರ ಕುರಿತಾಗಿ ನಮಗೆ ಆಳವಾದ ಜ್ಞಾನವನ್ನು ನೀಡಲಿಕ್ಕೆ ಇರುವಂಥ ವಿದ್ಯಾಕ್ಷೇತ್ರ ಇದಾಗಿದೆ. ಇದರಲ್ಲಿ ಇದರ ಸಂಗ್ರಹ, ಸಂಶೋಧನೆ, ಇವುಗಳನ್ನು ಸ್ಮಾರಕಗಳನ್ನು ರಕ್ಷಿಸುವುದು, ಇವುಗಳ ಬಗ್ಗೆ ಬರಹ, ಲೇಖನ, ಸಂಶೋಧನೆ ಕ್ರಿಯೆ ಮತ್ತು ಮುದ್ರಣ ಪ್ರಕ್ರಿಯೆಗಳು ಇದರಿಂದ ನಡೀತಾ ಇವೆ. ಈ ಥರದ ಒಂದು ಹೊಸ ಕ್ಷೇತ್ರ ನಮ್ಮ ಉನ್ನತ ಶಿಕ್ಷಣದಲ್ಲಿ ಬಂದಿದೆ ಅನ್ನೋದನ್ನು ನಾವು ಕರಿಬೋದು. ಈ ರೀತಿಯಾದಂಥ ಕ್ರಮವನ್ನು ನಾವು ಪೂರ್ವಾತ್ಯ ಅಧ್ಯಯನ ಕ್ರಮ ಅಂತೇಳಿ ಕರಿತೇವೆ. ಓರಿಯೆಂಟಲ್ ಲರ್ನಿಂಗ್ ಇನ್ ಇಂಡಿಯಾ ಅಂಥೇಳಿ ಇದನ್ನು ಕರಿತೇವೆ. ಇದರಲ್ಲಿ ಮುಂದುವರಿತಾ we'll see the another learning sector, that is conventional learning. ಸಾಂಪ್ರದಾಯಿಕ ಕಲಿಕೆ ಈಗ ನಾನು ಚರ್ಚೆ ಮಾಡಿದಂಥ ವಿಷಯಕ್ಕಿಂತ ತುಂಬ ಭಿನ್ನವಾದಂಥದ್ದು ಇದು. ಕನ್ವೆನ್ಷನಲ್ ಲರ್ನಿಂಗ್, ಟ್ರೆಡಿಷ್ನಲ್ ಎಜುಕೇಷನ್ ಅಂತ ಕರೀತಾರೆ. ಸಾಂಪ್ರದಾಯಿಕ ಕಲಿಕೆ ಇದನ್ನು ನಾವು ಕನ್ವೆನ್ಷನಲ್ ಆರ್ ಕಸ್ಟಮರಿ ಎಜುಕೇಷನ್ ಅಂತ ಕರೀತಾರೆ. ಒನ್ ಆ್ಯಂಡ್ ಸೇಮ್, ಆಲ್ ದೀಸ್ ಟರ್ಮ್ಸ್ ಆರ್ ಯೂಸ್ಡ್ ಸಿನಾನಿಮಸ್ಲಿ. ಟ್ರೆಡಿಷ್ನಲ್ ಎಜುಕೇಷನ್, ಸಾಂಪ್ರದಾಯಿಕ ಶಿಕ್ಷಣ, ಕನ್ವೆನ್ಷನಲ್ ಎಜುಕೇಷನ್ ಆ್ಯಂಡ್ ಕಸ್ಟಮರಿ ಎಜುಕೇಷನ್, ಆಲ್ ದೀಸ್ ಆರ್ ಸೇಮ್. ನಮ್ಮಲ್ಲಿರುವಂಥ ಇದು ಸಾಂಪ್ರದಾಯಿಕ ಶಿಕ್ಷಣ, ಎಲ್ಲರೂ ಒಪ್ಪಿಕೊಂಡಂಥ, ಎಲ್ಲರೂ ಒಂದೇ ರೀತಿಯಲ್ಲಿ ಒಂದೇ ಕ್ರಮದಲ್ಲಿ ಒಪ್ಪಿಕೊಂಡು ಸಾಗಿ ಬರುತ್ತಿರುವ ಒಂದು ಸಹಜ, ಹಳೆಯದಾದ, ಸಂಪ್ರದಾಯಬದ್ಧವಾದ
ಎಲ್ಲರೂ ಒಪ್ಪಿದ ಶಿಕ್ಷಣ ಪದ್ಧತಿಯನ್ನು, ಕಲಿಕಾ ವಿಧಾನವನ್ನು ನಾವು ಕನ್ವೆನ್ಷನಲ್ ಲರ್ನಿಂಗ್ ಅಂತ ಕರಿತೇವೆ, ಸಾಂಪ್ರದಾಯಿಕ ಕಲಿಕೆ ಅಂತೇಳಿ ಕರಿತೇವೆ. ಇದನ್ನು ಸಿ ಲರ್ನಿಂಗ್ ಅಂತ ಕೋಡಲ್ಲಿ ಕೂಡ ಹೇಳ್ಬೋದು. ಕನ್ವೆನ್ಷನಲ್ ಲರ್ನಿಂಗ್ ಅಂತ ಕರಿತೀವಿ. ಕನ್ವೆನ್ಷನಲ್ ಲರ್ನಿಂಗ್ ಈಸ್ ನಥಿಂಗ್ ಬಟ್ ಸಿ ಲರ್ನಿಂಗ್ ಅಂತ ಹೇಳೋದನ್ನು ಕರೀತಾರೆ. ಸೊ ಟ್ರೆಡಿಷ್ನಲ್ ಟೀಚರ್ ಏನಿರುತ್ತೆ ಇಲ್ಲಿ, ಇದರ ಸ್ಟ್ರಕ್ಚರ್ ಹೇಗಿರುತ್ತೆ, ಸಾಂಪ್ರದಾಯಿಕ ಈ ಕಲಿಕಾ ವಿಧಾನದ ವಿನ್ಯಾಸ ಹೇಗಿರುತ್ತೆ ಅಂತ ನೀವು ನೋಡಿದರೆ, ಟ್ರೆಡಿಷ್ನಲ್ ಟೀಚರ್, ಸಾಂಪ್ರದಾಯಿಕ ಶಿಕ್ಷಕ. ನೀವು ಒಂದು ಸಾಂಪ್ರದಾಯಿಕ ಶಿಕ್ಷಣ ಕ್ರಮವನ್ನು ನೆನಪು ಮಾಡಿಕೊಂಡ್ರೆ ನಿಮ್ಮ ಕಣ್ಣ ಮುಂದೆ ಒಂದು ಚಿತ್ರಣ ಬಂದುಬಿಡುತ್ತೆ. ನಮ್ಮ ಶಾಲೆಯ ಹೇಗಿರುತ್ತೆ, ನಮ್ಮ ಟೀಚರ್ ಹೇಗಿರ್ತಾರೆ, ಒಂದು ಶಾಲೆಯ ವಾತಾವರಣ, ಅಲ್ಲಿ ವಿದ್ಯಾರ್ಥಿಗಳ ಆಟ ಪಾಠ, ವಿದ್ಯಾರ್ಥಿಗಳ ತರಗತಿಯ ಕೋಣೆ, ಅವರ ಊಟ, ಪ್ರಾರ್ಥನೆ, ವ್ಯಾಯಾಮ, ಶಾಲಾ ಚಟುವಟಿಕೆಗಳು, ಗುರು ಶಿಕ್ಷರ ಸಂದರ್ಭಗಳು, ಇಡೀ ಶಾಲೆಯ ರಾಷ್ಟ್ರಧ್ವಜ ಆಚರಣೆಗಳು, ಒಂದು ಶಾಲೆಯ ವಾತಾವರಣ ನಮ್ಮ ಕಣ್ಣ ಮುಂದೆ ಬಂದು ನಿಂತ್ಕೊಳ್ಳುತ್ತೆ. ದ್ಯಾಟ್ ಈಸ್ ಎ ಟ್ರೆಡಿಷ್ನಲ್ ಎಜುಕೇಷನ್ ಸ್ಟ್ರಕ್ಚರ್. ಟ್ರೆಡಿಷ್ನಲ್ ಟೀಚರ್, ಟ್ರೆಡಿಷ್ನಲ್ ಸ್ಕೂಲ್ ಆ್ಯಂಡ್ ಟ್ರೆಡಿಷ್ನಲ್ ಬುಕ್ಸ್, syllabus and exams. All these are the components of a education system. ಈ ಸಾಂಪ್ರದಾಯಿಕ ಶಾಲೆಯಲ್ಲಿರುವಂಥ ಶಿಕ್ಷಕ ಸಂಪ್ರದಾಯಬದ್ಧ ಶಿಕ್ಷಕರಾಗಿರ್ತಾರೆ. ಅವರು ಮಾಡರ್ನ್ ಆಗಿರೋದಿಲ್ಲ, ಅವರು ಹಳೆಯ ಕಾಲದ ಪದ್ಧತಿಯನ್ನು ಅಳವಡಿಸಿಕೊಳ್ಳುವಂಥ ಶಿಕ್ಷಕ. ಶಾಲಾ ವಾತಾವರಣ ಕೂಡ ಮಾಡರ್ನ್ ಆಗಿರೋದಿಲ್ಲ. ಶಾಲಾ ವಾತಾವರಣ ಕೂಡ ನಮ್ಮ ದೇಶೀಯ ಒಂದು ಸಂಸ್ಕೃತಿಯನ್ನು, ದೇಶೀಯ ಪರಿಸರವನ್ನು ಒಳಗೊಂಡಂಥ ಶಾಲಾ ವಾತಾವರಣ. ಅದೇ ರೀತಿಯಂಥ ಪುಸ್ತಕಗಳು, ಪಠ್ಯ ವಿಷಯ ಕೂಡ, ಸಿಲೆಬಸ್ ಈಸ್ ಆಲ್ಸೋ ಟ್ರೆಡಿಷ್ನಲ್ ಸಿಲೆಬಸ್. ಕಲಿಸುವ ವಿಧಾನಗಳು ಕೂಡ ಟ್ರೆಡಿಷ್ನಲ್ ಆಗಿರುತ್ತೆ. ಹೆಚ್ಚು ಮೌಖಿಕವಾದಂಥ ಪದ್ಧತಿಯನ್ನು ಬಳಸ್ಕೊಳ್ಳುವಂಥದ್ದು, ಹೆಚ್ಚು ಮೌಖಿಕವಾದ ವಿಧಾನಗಳನ್ನು ಬಳಸಿಕೊಳ್ಳುವಂಥದ್ದು. ಪರೀಕ್ಷಾ ಪದ್ಧತಿಯೂ ಕೂಡ ಸಾಂಪ್ರದಾಯಿಕವಾಗಿಯೇ ಇರುತ್ತೆ. ಸೊ ಶಿಕ್ಷಕರು ತರಗತಿಯಲ್ಲಿ ಕಲಿಸ್ತಾರೆ, ವಿದ್ಯಾರ್ಥಿಗಳು ಅದನ್ನು ಬರೆದುಕೊಳ್ತಾರೆ, ಅದನ್ನು ಮತ್ತೆ ಪುನರುಚ್ಚರಿಸುತ್ತಾರೆ, ಶಿಕ್ಷಕರು ಪ್ರಶ್ನೋತ್ತರಗಳನ್ನು ಮಾಡುತ್ತಾರೆ. ಅತ್ಯಂತ ಸಂಪ್ರದಾಯಬದ್ಧವಾದ ಕಲಿಕಾ ವಾತಾವರಣ ಈ ಶಾಲೆಯಲ್ಲಿ ಇರುತ್ತೆ. ಇದನ್ನು ನಾವು ಟ್ರೆಡಿಷ್ನಲ್ ಲರ್ನಿಂಗ್ ಎನ್ವಿರಾನ್ಮೆಂಟ್ ಅಂತೇಳಿ ಕರಿತೀವಿ. ದಿಸ್ ಈಸ್ ಹ್ಯಾವಿಂಗ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಫೇಸ್ ಟು ಫೇಸ್ ಲರ್ನಿಂಗ್, ಮುಖಾಮುಖಿ ಕಲಿಕೆ, ವೇರ್ ಟೀಚರ್ ಆ್ಯಂಡ್ ಸ್ಟೂಡೆಂಟ್ ಸಿಟ್ ಟುಗೆದರ್. There will be interaction between teacher and student. There will be interaction between student and student. There will be interaction between student and group, teacher and group. ನೋಡಿ ಎಷ್ಟು ವೈವಿಧ್ಯಮಯವಾದಂಥ ಪ್ರತಿಕ್ರಿಯೆಗಳು ಈ ಟ್ರೆಡಿಷ್ನಲ್ ಎಜುಕೇಷನ್ ಸಿಸ್ಟಮ್ನಲ್ಲಿ ಸಾಧ್ಯ ಆಗುತ್ತೆ. ಫೇಸ್ ಟು ಫೇಸ್ ಇಂಟ್ರ್ಯಾಕ್ಷನ್ ಬಿಟ್ವೀನ್ ಟೀಚರ್ ಆ್ಯಂಡ್ ಸ್ಟೂಡೆಂಟ್. ಒಬ್ಬ ಶಿಕ್ಷಕ ವಿದ್ಯಾರ್ಥಿ ಮುಖಾಮುಖಿಯಾಗಲು ಸಾಧ್ಯ ಇದೆ ಈ ವಿಧಾನದಲ್ಲಿ. ವಿದ್ಯಾರ್ಥಿ ಇಂಟ್ರ್ಯಾಕ್ಷನ್ ಸಾಧ್ಯ ಇದೆ. ಸ್ಟೂಡೆಂಟ್ ಇಂಟ್ರ್ಯಾಕ್ಷನ್, ಸ್ಟೂಡೆಂಟ್ ಟೀಚರ್ ಇಂಟ್ರ್ಯಾಕ್ಷನ್, ಸ್ಟೂಡೆಂಟ್ ಗ್ರೂಪ್ ಇಂಟ್ರ್ಯಾಕ್ಷನ್, ವಿದ್ಯಾರ್ಥಿ ಮತ್ತು ಸಮೂಹದ ಜೊತೆಗೆ ಇಂಟ್ರ್ಯಾಕ್ಷನ್ ಪ್ರತಿಕ್ರಿಯೆ ಸಾಧ್ಯ ಇದೆ. ಆ್ಯಂಡ್ ಗ್ರೂಪ್ ಆ್ಯಂಡ್ ಟೀಚರ್, ಆ ಸಮೂಹ ಮತ್ತು ಶಿಕ್ಷಕ ಇವರ ನಡುವೆ ಸಂವಾದ ಮುಖಾಮುಖಿ ಸಾಧ್ಯ ಇದೆ. ಇದು ಒಂದು ಸಾಂಪ್ರದಾಯಿಕ ಕಲಿಕಾ ವಿಧಾನದಲ್ಲಿ ಸಾಧ್ಯವಾಗುತ್ತೆ. ಕ್ಲಾಸ್ ರೂಮ್ ಬೇಸ್ಡ್ ಎಜುಕೇಷನ್, ತರಗತಿ ಆಧಾರಿತ ಶಿಕ್ಷಣ. ಈ ವ್ಯವಸ್ಥೆಯಲ್ಲಿ ಏನನ್ನು ನಂಬಲಾಗಿದೆ ಅಂದರೆ, ಶಿಕ್ಷಣದ ವಿಕಾಸವು 4 ಕೋಣೆಗಳ ಮಧ್ಯದಲ್ಲಿ ನಡೆಯುತ್ತೆ ಅಂತ ನಂಬಲಾಗಿದೆ. ನಮ್ಮ ದೇಶದ ಭವಿತ್ವ ಈ 4 ಕೋಣೆಗಳ ನಡುವೆ, ಗೋಡೆಗಳ ನಡುವೆ ಇರುವ ಕೋಣೆಯ ಒಳಗಡೆ ನಡೆಯುತ್ತೆ, ತರಗತಿಯ ಒಳಗಡೆ ನಡೆಯುತ್ತೆ. ನಮ್ಮ ದೇಶದ ಮುಂದಿನ ಜನಾಂಗವನ್ನು ತರಗತಿಯ ಒಳಗಡೆ ರೂಪಿಸಬಹುದು ಅಂತ ನಂಬಿರುವಂಥ ವ್ಯವಸ್ಥೆಯನ್ನು ನಾವು ಸಾಂಪ್ರದಾಯಿಕ ಕಲಿಕಾ ವಾತಾವರಣ ಅಂಥೇಳಿ ಕರಿತೇವೆ. ಆದ್ದರಿಂದ ಇಟ್ ಈಸ್ ಕ್ಲಾಸ್ ರೂಮ್ ಬೇಸ್ಡ್. ತರಗತಿ ಬೇಕಾಗುತ್ತೆ ಇದಕ್ಕೆ. ಒಂದು ಚೌಕಟ್ಟಿನ ಒಳಗಡೆ ಶಿಕ್ಷಣ ನಡೆಯುತ್ತೆ ಅನ್ನೋದು ಒಂದು ಭಾಳ ಮುಖ್ಯವಾದ ಲಕ್ಷಣ. ನಿಮಗೆ ಪರೀಕ್ಷೆಯಲ್ಲಿ ಕೇಳ್ಬೋದು, ದಿಸ್ ಈಸ್ ದಿ ಒನ್ ಆಫ್ ದಿ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಕನ್ವೆನ್ಷನಲ್ ಲರ್ನಿಂಗ್ ಅಂತ ಹೇಳಿ 4 ಚಾಯ್ಸ್ಗಳನ್ನು ನಿಮಗೆ ಕೊಟ್ಟು, ಅವರು ಈ ಕೆಳಕಂಡ ಯಾವುದು ಸಾಂಪ್ರದಾಯಿಕ ಕಲಿಕಾ ವಿಧಾನಕ್ಕೆ ಸಂಬಂಧಿಸಿದ ಲಕ್ಷಣವಾಗಿದೆ, ಸಾಂಪ್ರದಾಯಿಕ ಶಿಕ್ಷಣಕ್ಕೆ ಸಂಬಂಧಿಸಿದ ಅಂಶವಾಗಿದೆ, ಯಾವುದು ಸಂಬಂಧಿಸಿದೆ ಇದರಲ್ಲಿ ಅಂತ ಹೇಳಿ ಕೇಳ್ಬೋದು. ಫೇಸ್ ಟು ಫೇಸ್ ಅಂದರೆ ಅದು ಸಾಂಪ್ರದಾಯಿಕ ಶಿಕ್ಷಣಕ್ಕೆ ಬರುತ್ತೆ. ಓರಲ್ ಆ್ಯಂಡ್ ರಿಟರ್ನ್ ಪ್ಯಾಟರ್ನ್ಸ್ ಆರ್ ದೇರ್ ಇನ್ ದಿ ಕನ್ವೆನ್ಷನಲ್ ಲರ್ನಿಂಗ್. ಇಲ್ಲಿ ಮೌಖಿಕ ಮತ್ತು ಲಿಖಿತ ಪದ್ಧತಿಗಳು ಇವೆ. ಬಹುಪಾಲು ಬೋಧನೆ ಮೌಖಿಕವಾಗಿ ನಡೆಯುತ್ತೆ. ಶಿಕ್ಷಕರು ಪಾಠವನ್ನು ಓದಿ ಹೇಳುತ್ತಾರೆ, ವಿಸ್ತರಿಸಿ ಹೇಳುತ್ತಾರೆ, ಕಥೆಯ ಮೂಲಕ ಹೇಳುತ್ತಾರೆ. ಹೆಚ್ಚು ಮೌಖಿಕ ಪ್ರಕ್ರಿಯೆ ನಡೆಯುತ್ತೆ. ವಿದ್ಯಾರ್ಥಿಯು ಕೂಡ ಪ್ರತಿಕ್ರಿಯೆಯನ್ನು ಉತ್ತರದ ರೂಪದಲ್ಲಿ ಕೊಡುತ್ತಾನೆ. ಶಿಕ್ಷಕರು ಪ್ರಶ್ನೆಯ ರೂಪದಲ್ಲಿ ಕೇಳಿದರೆ ವಿದ್ಯಾರ್ಥಿ ಉತ್ತರ ರೂಪದಲ್ಲಿ ಮೌಖಿಕವಾಗಿ ಹೇಳುತ್ತಾನೆ. ಚರ್ಚೆ ನಡೀತದೆ, ಮೌಖಿಕವಾಗಿಯೇ ನಡೆಯುತ್ತೆ. ಸ್ವಲ್ಪ ಪ್ರಮಾಣದ ಬರಹ ಇಲ್ಲಿ ನಡೆಯುತ್ತೆ, ರಿಟರ್ನ್ ಅಂತ ನಡೆಯುತ್ತೆ. ಶಿಕ್ಷಕರು ಹಲಿಗೆಯಲ್ಲಿ ಬರೀತಾರೆ, ಮಕ್ಕಳು ನೋಟ್ ಪುಸ್ತಕದಲ್ಲಿ ಬರೆದುಕೊಳ್ತಾರೆ, ಅವರ ಪ್ರಶ್ನೋತ್ತರಗಳನ್ನು ಅವರು ಮತ್ತೆ ಶಿಕ್ಷಕರಿಗೆ ಒಪ್ಪಿಸುತ್ತಾರೆ. ಇದು ಅತ್ಯಂತ ಸಾಂಪ್ರದಾಯಿಕವಾದ ಶಿಕ್ಷಣದ ಕ್ರಮ. ದೇಶದ ಎಲ್ಲ ಭಾಗಗಳಲ್ಲಿಯೂ ಸರಿಸುಮಾರು ಇದೇ ರೂಪದ ಶಿಕ್ಷಣ ಪ್ರಕ್ರಿಯೆ ನಡೆಯುತ್ತೆ.
ಇದನ್ನು ನಾವು ಸಾಂಪ್ರದಾಯಿಕ ಶಿಕ್ಷಣ ಕ್ರಮ ಅಂಥೇಳಿ ಕರಿತೇವೆ. ಸಾಂಪ್ರದಾಯಿಕ ಶಿಕ್ಷಣ ಕ್ರಮ ಈ ಒಂದು ಹಳೆಯದಾದಂತಹ ಸಂಪ್ರದಾಯಬದ್ಧವಾದಂತಹ ಎಲ್ಲರೂ ಒಪ್ಪಿಕೊಳ್ಳುವಂತಹ ಒಂದು ವಿಧಾನವನ್ನು ಒಳಗೊಂಡಿರುವಂಥ ಕ್ರಮ ಆಗಿದೆ. ಆ್ಯಂಡ್ ಇದರಲ್ಲಿ ವಿದ್ಯಾರ್ಥಿ ಮತ್ತು ಶಿಕ್ಷಕರ ನಡುವೆ ಒಂದು ಇಂಟ್ರ್ಯಾಕ್ಷನ್ ಸಾಧ್ಯವಾಗುತ್ತೆ. ಟೀಚರ್ ಸ್ಟೂಡೆಂಟ್ ಇಂಟ್ರ್ಯಾಕ್ಷನ್ ಈಸ್ ಪಾಸಿಬಲ್ ಇನ್ ಕನ್ವೆನ್ಷನಲ್ ಲರ್ನಿಂಗ್. ಅವರಿಬ್ಬರ ನಡುವೆ ಹೆಚ್ಚು ಅನುಸಂಧಾನ ನಡೆಯುತ್ತೆ, ಸಂವಾದ ನಡೆಯುತ್ತೆ, ಪ್ರತಿಕ್ರಿಯೆ ನಡೆಯುತ್ತೆ. ಪ್ರತಿದಿನ ವಿದ್ಯಾರ್ಥಿ ಶಿಕ್ಷಕರನ್ನು ಮಾತನಾಡಿಸುತ್ತಾರೆ, ಶಿಕ್ಷಕರು ಪ್ರತಿ ವಿದ್ಯಾರ್ಥಿಯನ್ನು ಮಾತನಾಡಿಸುತ್ತಾರೆ, ಪ್ರತಿ ವಿದ್ಯಾರ್ಥಿಯನ್ನು ಗಮನಿಸುತ್ತಾರೆ, ಅವಲೋಕಿಸುತ್ತಾರೆ, ನೋಡುತ್ತಾರೆ, ಅವರೊಂದಿಗೆ ಪ್ರಶ್ನೋತ್ತರಗಳನ್ನು ಮಾಡುತ್ತಾರೆ, ಅವರ ವರ್ತನೆಗಳನ್ನು ಅಬ್ಸರ್ವ್ ಮಾಡುತ್ತಾರೆ. ಶಿಕ್ಷಕರ ಗುಣಲಕ್ಷಣಗಳನ್ನು ವಿದ್ಯಾರ್ಥಿ ಅವಲೋಕನ ಮಾಡಿ ಕಲಿಯುವಂಥ ಆಸ್ಪದ ಇಲ್ಲಿ ಉಂಟಾಗುತ್ತೆ. ಹೀಗಾಗಿ ಸಾಂಪ್ರದಾಯಿಕ ಶಿಕ್ಷಣದಲ್ಲಿ ಈ ವಿದ್ಯಾರ್ಥಿ ಮತ್ತು ಶಿಕ್ಷಕರ ನಡುವೆ ಒಂದು ಅನ್ಯೋನ್ಯತೆ ಅನ್ನೋದು ಉಂಟಾಗುತ್ತೆ. ಸೊ ವಾಟ್ ಈಸ್ ದಿ ಇಂಪಾರ್ಟೆಂಟ್ ಕ್ಯಾರೆಕ್ಟರ್? ದಿ ಕೋಆರ್ಡಿನೇಷನ್, ಕೊಲ್ಯಾಬ್ರೇಷನ್ ಆ್ಯಂಡ್ ಇಂಟ್ರ್ಯಾಕ್ಷನ್ ಹ್ಯಾಪನ್ ಬಿಟ್ವೀನ್ ಟೀಚರ್ ಆ್ಯಂಡ್ ಸ್ಟೂಡೆಂಟ್ ಈಸ್ ಹಾಲ್ ಮಾರ್ಕ್ ಆಫ್ ಕನ್ವೆನ್ಷನಲ್ ಲರ್ನಿಂಗ್ ಸಿಸ್ಟಮ್. ಇದನ್ನು ನಾವು ಅತ್ಯಂತ ಹಿಂದಿನ ಕಾಲದಿಂದಲೂ ನೋಡ್ತಾ ಬಂದಿದ್ದೇವೆ. ಇಂದಿಗೂ ಕೂಡ ನಮ್ಮಲ್ಲಿ ಕನ್ವೆನ್ಷನಲ್ ಲರ್ನಿಂಗ್ ಇದೆ. ಪೂರ್ಣ ಪ್ರಮಾಣದಲ್ಲಿ ನಮ್ಮಲ್ಲಿ ಕನ್ವೆನ್ಷನಲ್ ಲರ್ನಿಂಗ್ ಹೋಗಿಲ್ಲ, ಅದು ಇದೆ. ಅದರ ಜೊತೆಗೆ ಆಧುನಿಕ ಕ್ರಮಗಳು ಕೂಡ ಶಿಕ್ಷಣದಲ್ಲಿ ಸಮ್ಮಿಳಿತವಾಗಿವೆ ಅನ್ನೋದನ್ನು ನಾವು ಗಮನಿಸಬೇಕಾಗಿದೆ. ಹಾಗಾಗಿ ನಿಮಗೆ ಪ್ರಶ್ನೆಗಳನ್ನು ಕೇಳುವಾಗ ಈ ರೀತಿಯಾದಂಥ ಮೂಲ ಪರಿಕಲ್ಪನೆಯ ಬಗ್ಗೆ ನಿಮಗೆ ಪ್ರಶ್ನೆಗಳನ್ನು ಕೇಳ್ಬೋದು. ಕನ್ವೆನ್ಷನಲ್ ಲರ್ನಿಂಗ್ ಅಂದರೆ ಏನು? ಕನ್ವೆನ್ಷನಲ್ ಲರ್ನಿಂಗಲ್ಲಿ ಏನಂತ ಇಲ್ಲಿ ಏನು ಕನ್ವೆನ್ಷನಲ್ ಆಗಿರುತ್ತೆ? ಸಾಂಪ್ರದಾಯಿಕ ಅಂದರೆ ಏನು ಇರುತ್ತೆ ಇದರಲ್ಲಿ? ಮತ್ತು ಇಲ್ಲಿ ಯಾವ್ಯಾವ ಘಟಕಗಳಿರ್ತವೆ? ಶಿಕ್ಷಕ ಮತ್ತು ವಿದ್ಯಾರ್ಥಿಯ ಸಂಬಂಧಗಳು ಯಾವ ರೀತಿಯಾಗಿರ್ತವೆ? ಇವುಗಳನ್ನೆಲ್ಲ ನಿಮಗೆ ಕೇಳ್ಬೋದು. ಆ್ಯಂಡ್ ಇಟ್ ಈಸ್ ದೇರ್ ಇನ್ ದಿ ಮೋಸ್ಟ್ ಪಾರ್ಟ್ ಆಫ್ ಅವರ್ ಕಂಟ್ರಿ ಆ್ಯಂಡ್ ವಿ ಯೂಸ್ ದಿಸ್ ಸಿಸ್ಟಮ್ ಟಿಲ್ ಟುಡೇ. ಇವತ್ತಿಗೂ ಕೂಡ ನಮ್ಮ ದೇಶದ ಬಹುಪಾಲು ಭಾಗಗಳಲ್ಲಿ ಈ ಸಾಂಪ್ರದಾಯಿಕ ಶಿಕ್ಷಣ ಕ್ರಮನೇ ಇದೆ, ಲರ್ನಿಂಗ್ ಕ್ರಮನೇ ಇದೆ. ಅದು ರೂಢಿಗತವಾಗಿ ನಡೀತಾ ಹೋಗುತ್ತೆ, ತಲೆತಲಾಂತರದಿಂದ ಹೋಗ್ತಾ ಇರುತ್ತೆ. ಒಂದು ರೀತಿಯ ಜನಪದೀಯ ಮಾದರಿಯಲ್ಲಿ ಇದು ನಡ್ಕೊಂಡು ಬರ್ತಾ ಇರುತ್ತೆ ಅನ್ನೋದನ್ನು ನಾವು ಗಮನಿಸಬೇಕು. ಚಾಕ್ಸ್ ಆ್ಯಂಡ್ ಬ್ಲ್ಯಾಕ್ ಬೋರ್ಡ್ ಆ್ಯಸ್ ಎ ಮೇನ್ ಡಿವೈಸ್ ಆಫ್ ಟೀಚಿಂಗ್ ಲರ್ನಿಂಗ್. ಬಳಪ ಮತ್ತು ಹಲಗೆ ಇವು ಬೋಧನೆ ಮತ್ತು ಕಲಿಕೆಯ ಮುಖ್ಯ ಸಾಮಗ್ರಿಗಳು. ಬಳಪ ಮತ್ತು ಹಲಗೆ, ಚಾಕ್ ಆ್ಯಂಡ್ ಟಾಕ್ ಅಂತ ಕೂಡ ನಾವು ಹೇಳ್ತೇವೆ. ಅಂದರೆ ಅವರು ಬಳಪವನ್ನು ಬಳಸ್ತಾರೆ, ಹಲಿಗೆಯನ್ನು ಬಳಸ್ತಾರೆ, ಅಂದರೆ ಸಾಂಪ್ರದಾಯಿಕವಾಗಿ ಬೋಧಿಸ್ತಾರೆ ಅಂತ ಅರ್ಥ. ಚಾಕ್ ಆ್ಯಂಡ್ ಟಾಕ್ ಮೆಥಡ್ ಅಂದರೆ ಅವರು ಹಳೆಯ ಕಾಲದ ಪದ್ಧತಿಯನ್ನು ಬಳಸ್ತಾರೆ ಅಂತ ಅರ್ಥ. ಆ್ಯಂಡ್ ಇಟ್ ಈಸ್ ಸಿಂಪಲ್ ಎಕ್ಸಾಮ್ಸ್ ಆ್ಯಂಡ್ ಇವ್ಯಾಲ್ಯೂಯೇಷನ್ ಸಿಸ್ಟಮ್. ದಿಸ್ ಇಸ್ ಅನದರ್ ಕ್ಯಾರೆಕ್ಟರಿಸ್ಟಿಕ್ ಆಫ್ ದಿಸ್ ಒನ್. ಏನು ಟ್ರೆಡಿಷನಲ್ ಲರ್ನಿಂಗ್ ಏನು? ಸಿಂಪಲ್ ಎಕ್ಸಾಮ್ಸ್. ಪರೀಕ್ಷಾ ವಿಧಾನ ಅತ್ಯಂತ ಸುಲಭ, ಸರಳವಾದಂಥ ಪರೀಕ್ಷೆಗಳು, ತುಂಬ ಕಠಿಣ ಇರೋದಿಲ್ಲ. ಸರಳ ಪರೀಕ್ಷಾ ಕ್ರಮ, ಸರಳ ಮೌಲ್ಯಮಾಪನ ಕ್ರಮ, ತುಂಬ ಸರಳವಾದಂಥ ಮೌಲ್ಯಮಾಪನವನ್ನು ಮಾಡೋದು. ಓರಲ್ ಎಕ್ಸಾಮ್ಸ್, ಮೌಖಿಕ ಪರೀಕ್ಷೆ, ಓರಲ್ ಎಕ್ಸಾಮ್ಸನ್ನು ಇಲ್ಲಿ ಬಳಸ್ಕೊಳ್ಳಾಗುತ್ತೆ. ಅವರಿಗೆ ಪ್ರಶ್ನೆಯನ್ನು ಕೇಳಿಬಿಟ್ಟು ಉತ್ತರವನ್ನು ಪಡೆದು ಅಧ್ಯಾಪಕರು ಅವರ ಫಲಿತಾಂಶವನ್ನು ಘೋಷಿಸಿಬಿಡ್ತಾರೆ. ಮುಂದಿನ ತರಗತಿಗೆ ನೀನು ಉತ್ತೀರ್ಣನಾಗಿದ್ದೆ ಅಂತ ಹೇಳ್ತಾರೆ. ಇದು ಟ್ರೆಡಿಷ್ನಲ್ ಕಲ್ಚರ್ನಲ್ಲಿರ್ತಕ್ಕಂಥ ಶಿಕ್ಷಣ ಕ್ರಮ. ಅತ್ಯಂತ ಸರಳ, ಅತ್ಯಂತ ಭಿನ್ನ, ವೈವಿಧ್ಯಮಯವಾದದ್ದು. ಲೆಸ್ ಸೈಂಟಿಫಿಕ್, ಲೆಸ್ ಟೆಕ್ನಾಲಜಿಕಲ್ ಆ್ಯಂಡ್ ಮಾಸ್ ಎಜುಕೇಷನ್ ಈಸ್ ಅನದರ್ ಕ್ಯಾರೆಕ್ಟರ್. ನಿಮಗೆ ಕೇಳ್ಬೋದು, ಸಾಂಪ್ರದಾಯಿಕ ಶಿಕ್ಷಣದಲ್ಲಿ ಕಲಿಕೆಯಲ್ಲಿ ಲೆಸ್ ಸೈಂಟಿಫಿಕ್ ಇರುತ್ತೆ. ಇದು ಅಷ್ಟು ವೈಜ್ಞಾನಿಕವಾದದ್ದಲ್ಲ, ಕಡಿಮೆ ವೈಜ್ಞಾನಿಕವಾದದ್ದು. ತಂತ್ರಜ್ಞಾನದ ಬಳಕೆ ಇಲ್ಲಿಲ್ಲ. ಲೆಸ್ ಟೆಕ್ನಾಲಜಿ ಆ್ಯಂಡ್ ದಿಸ್ ಈಸ್ ಮಾಸ್ ಎಜುಕೇಷನ್. ಇದು ಸಾರ್ವತ್ರಿಕವಾದಂಥದ್ದು. ಎಲ್ಲರಿಗೂ ಏಕಕಾಲದಲ್ಲಿ ಅಧ್ಯಾಪಕರು ಕಲಿಸ್ತಾರೆ. ಇಂಡಿವಿಜುವಲ್ ಇನ್ಸ್ಟ್ರಕ್ಷನ್ ಇಲ್ಲ, ಇಟ್ ಈಸ್ ಎ ಮಾಸ್ ಇನ್ಸ್ಟ್ರಕ್ಷನ್. ಸಮೂಹ ಶಿಕ್ಷಣ, ಒಂದು ಗುಂಪಿಗೆ ಕಲಿಸ್ತಕ್ಕಂಥ ಶಿಕ್ಷಣ, ಪ್ರಭಾವವು ಒಂದು ಗುಂಪಿಗೆ ಆಗುತ್ತೆ. ಆ್ಯಂಡ್ ಅಡ್ವಾಂಟೇಜ್ ಕೂಡ ಇದೆ, ಅದರಿಂದ ಒಂದು ಲಾಭ ಕೂಡ ಇದೆ. ವಾಟ್ ಆರ್ ದಿ ಅಡ್ವಾಂಟೇಜಸ್ ಆಫ್ ಟ್ರೆಡಿಷನಲ್ ಲರ್ನಿಂಗ್? ಅಂದರೆ ಇಟ್ ಈಸ್ ಎಕನಾಮಿಕಲ್ ಇನ್ ನೇಚರ್. ಇದು ಆರ್ಥಿಕವಾಗಿ ಮಿತವ್ಯಯವಾದದ್ದು, ಖರ್ಚಿಲ್ಲ. ಅಧ್ಯಾಪಕರು ಅತ್ಯಂತ ಸರಳವಾಗಿ, ಸುಲಭವಾಗಿ, ಯಾವುದೇ ತಂತ್ರಜ್ಞಾನ ಬಳಸದೆ ಕಲಿಕೆಯನ್ನು ಮಾಡ್ತಾರೆ. ಇಟ್ ಈಸ್ ಎಕನಾಮಿಕಲ್, ಇಟ್ ಈಸ್ ಫ್ರೆಂಡ್ಲಿ ಆ್ಯಂಡ್ ಟೆನ್ಷನ್ ಫ್ರೀ ಲರ್ನಿಂಗ್. ನೋಡಿ ಎಷ್ಟೊಂದು ಒಳ್ಳೆಯ ಗುಣಗಳು ಇದರಲ್ಲಿವೆ. ಇಟ್ ಇಸ್ ಅ ಫ್ರೆಂಡ್ಲಿ, ಒಂದು ಆತ್ಮೀಯತೆ ಇದೆ. ಶಿಕ್ಷಕರು ವಿದ್ಯಾರ್ಥಿಯನ್ನು ಮಿತ್ರನಂತೆ ಕಾಣ್ತಾರೆ. ಮಿತ್ರತ್ವ ಇದೆ ಅಲ್ಲಿ, ಮಿತ್ರತ್ವದ ಗುಣ ಸ್ವಭಾವ ಇದೆ. ವಿದ್ಯಾರ್ಥಿಗಳನ್ನು ಆತ್ಮೀಯತೆಯಿಂದ ಕಾಣ್ತಾರೆ. ಒತ್ತಡರಹಿತ ಮುಕ್ತ ಕಲಿಕಾ ವಾತಾವರಣವು ಸಾಂಪ್ರದಾಯಿಕ ಶಿಕ್ಷಣದಲ್ಲಿದೆ. ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಟೆನ್ಷನ್ ಫ್ರೀ ಲರ್ನಿಂಗ್. ಅವರು ಮಕ್ಕಳು ಆಡ್ತಾ ಕಲಿತಾ ಇರ್ತಾರೆ, ಆಟ ಆಡ್ತಾ ಕಲಿತಾ ಇರ್ತಾರೆ, ಮುಕ್ತವಾಗಿ ಕಲಿತಾ ಇರ್ತಾರೆ. ಒತ್ತಡರಹಿತವಾದ ಕಲಿಕಾ ವಾತಾವರಣ ಇಲ್ಲಿರುತ್ತೆ. ಅದರಂತೆ ಒಂದೆರಡು ಮಿತಿಗಳೂ ಕೂಡ ಸಾಂಪ್ರದಾಯಿಕ ಶಿಕ್ಷಣಕ್ಕೆ ಇವೆ.
ಡಿಮೆರಿಟ್ಸ್ ಆರ್ ದೇರ್. ವಾಟ್ ಆರ್ ದೋಸ್ ಡಿಮೆರಿಟ್ಸ್? ಇಟ್ ಇಸ್ ಆಟೋಕ್ರೆಟಿಕ್. ಇದು ಏಕಸ್ವಾಮ್ಯ ಹೊಂದಿದಂಥ, ಇದು ಏಕಮುಖವಾದಂಥ, ಶಿಕ್ಷಕ ನಿಯಂತ್ರಿಸುವಂಥ ಒಂದು ವಿಧಾನವೂ ಹೌದು. ವಿದ್ಯಾರ್ಥಿಗೆ ಸಂಪೂರ್ಣ ವಿದ್ಯಾರ್ಥಿಯ ನಿಯಂತ್ರಣವನ್ನು ಅಧ್ಯಾಪಕರೇ ಇಲ್ಲಿ ನಿರ್ವಹಿಸ್ತಾರೆ. ಇಟ್ ಈಸ್ ಆಟೋಕ್ರೆಟಿಕ್ ಆ್ಯಂಡ್ ಇಟ್ ಈಸ್ ಮೊನಾಟನಸ್ ಆ್ಯಂಡ್ ಸಮ್ ಟೈಮ್ ಇಟ್ ಈಸ್ ಕನ್ಫ್ಯೂಸಿಂಗ್ ಆಲ್ಸೋ. ಇದು ಏಕ ರೀತಿಯಲ್ಲಿ ನಡೀತಾ ಇದೆ. ವೈವಿಧ್ಯ ಇರೋದಿಲ್ಲ ಇದರಲ್ಲಿ. ಏಕತಾನತೆಯಿಂದ ಅವರಿಗೆ ಕಲಿಕೆಯಲ್ಲಿ ಬೇಸರ ಉಂಟಾಗಬಹುದು. ಹಲವಾರು ಸಂದರ್ಭದಲ್ಲಿ ಗೊಂದಲಗಳು ಹಾಗೆ ಉಳಿದು ಹೋಗುವಂಥ ಸಾಧ್ಯತೆ ಇದೆ. ಕ್ಲಾರಿಟಿಯನ್ನು ಕೊಡೋದು, ಸ್ಪಷ್ಟತೆಯನ್ನು ಕೊಡೋದು ಇಲ್ಲಿ ಕಷ್ಟ ಆಗ್ಬೋದು. ಎಷ್ಟೋ ವಿಷಯಗಳನ್ನು ತೇಲಿಸಿಕೊಂಡು ಹೋಗಿಬಿಡ್ಬೋದು. ಈ ರೀತಿಯಾದಂಥ ಕಲಿಕೆಯ ಕೊರತೆಯನ್ನು ಕೂಡ ವಿದ್ಯಾರ್ಥಿ ನಿರ್ವಹಿಸ್ಬೋದು. ಹಾಗಾಗಿ ಈ ಎಲ್ಲ ಲಕ್ಷಣಗಳು ಸಾಂಪ್ರದಾಯಿಕ ಕಲಿಕೆಯಲ್ಲಿ ಇವೆ ಅನ್ನೋದನ್ನು ಗಮನಿಸಬೇಕು. ಇದನ್ನು ನೀವು ಇದರೊಳಗಡೆ ನಾವು ನೋಡ್ತಾ ಇದ್ದೇವೆ. ಸೊ ನಾನ್ ಕನ್ವೆನ್ಷನಲ್ ಲರ್ನಿಂಗ್ ಅಂತಂದರೆ ಈ ನನ್ನ ಉಪನ್ಯಾಸದ ಕೊನೆಯ ಭಾಗಕ್ಕೆ ನಾನು ಬರ್ತಾ ಇದ್ದೇನೆ. ಸಾಂಪ್ರದಾಯಿಕವಲ್ಲದ ಶಿಕ್ಷಣ ಕಲಿಕೆ ಅಂತಂದರೆ ಇಟ್ ಈಸ್ ಅಪೋಸಿಟ್ ಟು ಕನ್ವೆನ್ಷನಲ್ ಎಜುಕೇಷನ್ ಆ್ಯಂಡ್ ಲರ್ನಿಂಗ್. ಸಾಂಪ್ರದಾಯಿಕ ವಿಧಾನ ನಾನು ಏನು ಹೇಳಿದೆ ಇದಕ್ಕೆ ಭಿನ್ನವಾದ ಅಥವಾ ಅದಕ್ಕಿಂತ ವಿರೋಧವಾದದಂತಲೇ ಹೇಳ್ಬೋದು. ತುಂಬ ಭಿನ್ನವಾದಂಥದ್ದು. ಎನಿವೇರ್ ಎನಿ ಟೈಮ್ ಲರ್ನಿಂಗ್. ಶಾಲೆಗೆ ಬರಬೇಕಾಗಿಲ್ಲ, ಫೇಸ್ ಟು ಫೇಸ್ ಇಲ್ಲ, ಮುಖಾಮುಖಿಯಾಗಿ ಕಲಿಬೇಕಾಗಿಲ್ಲ, ಸಂಸ್ಥೆಯಲ್ಲಿ ಬಂದು ಕಲಿಬೇಕಾಗಿಲ್ಲ. ತನಗೆ ಎಲ್ಲಿ ಬೇಕೋ, ಯಾವ ಸ್ಥಳದಲ್ಲಿ ಬೇಕೋ, ಏನನ್ನು ಬೇಕೋ ಅದನ್ನು ಕಲಿಬೋದಾದಂಥ ಅವಶ್ಯಕತೆ ಇದೆ, ಸಾಧ್ಯತೆ ಇದೆ. ಇದನ್ನು ನಾವು ಎನಿವೇರ್ ಎನಿ ಟೈಮ್ ಲರ್ನಿಂಗ್ ಅಂತ ಕರಿತೇವೆ. ನೋ ಫೇಸ್ ಟು ಫೇಸ್ ಇಂಟ್ರ್ಯಾಕ್ಷನ್ ಆ್ಯಂಡ್ ಪ್ರೆಸೆನ್ಸ್ ಇಸ್ ನೀಡೆಡ್. ಒಬ್ಬ ವಿದ್ಯಾರ್ಥಿ ತರಗತಿಯ 4 ಗೋಡೆಗಳ ಒಳಗಡೆ ಕೂತ್ಕೊಂಡೇ ಕಲಿಬೇಕಂತ ಇಲ್ಲ. ಇದನ್ನು ನಾವು ಮುಕ್ತ ಶಿಕ್ಷಣ ಅಂತ ಕರಿತೇವೆ, ತಂತ್ರಜ್ಞಾನ ಆಧಾರಿತ ಅಂತ ಕರಿತೇವೆ. ಹೀಗಾಗಿ ಇನ್ಸ್ಟಿಟ್ಯೂಷನ್ ಫ್ರೀ ಲರ್ನಿಂಗ್ ಸಿಸ್ಟಮ್ಸ್, ಸಂಸ್ಥೆ ಇಲ್ಲದೇ, ಸಂಸ್ಥೆಯ ಭಾಗವಾಗಿ ಇರದೇ ಒಬ್ಬ ಶಿಕ್ಷಣವನ್ನು ಮುಂದುವರಿಸುವಂಥ ಕ್ರಮ ಇದು ಇನ್ಸ್ಟಿಟ್ಯೂಷನ್ ಫ್ರೀ ಲರ್ನಿಂಗ್ ಸಿಸ್ಟಮ್ಸ್. ಅದಕ್ಕಾಗಿ ಇದರಲ್ಲಿ ಡಿಸ್ಟನ್ಸ್ ಲರ್ನಿಂಗ್, ದೂರ ಶಿಕ್ಷಣ. ಒಬ್ಬ ವಿದ್ಯಾರ್ಥಿ ಮನೆಯಲ್ಲಿ ಕೂತ್ಕೊಂಡೇ ಒಂದು ವಿಶ್ವವಿದ್ಯಾಲಯದ ಪದವಿಯನ್ನು ಗಳಿಸ್ಬೋದು. ಒಂದು ದೇಶದಲ್ಲಿ ಕೂತ್ಕೊಂಡು ಇನ್ನೊಂದು ದೇಶದ ಶಿಕ್ಷಣವನ್ನು ಪಡೆದುಕೊಳ್ಬೋದು. ದೂರ ಶಿಕ್ಷಣ, ತಂತ್ರಜ್ಞಾನದ ಮಾಧ್ಯಮವನ್ನು ಬೆಳೆಸ್ಕೊಳ್ಬೋದು, ಪಠ್ಯದ ಮಾಧ್ಯಮವನ್ನು ಬೆಳೆಸ್ಕೋಬೋದು. ಸೊ ಎಕ್ಸಾಂಪಲ್ಸ್ ಫಾರ್ ನಾನ್ ಕನ್ವೆನ್ಷನಲ್ ಲರ್ನಿಂಗ್ ಈಸ್ ಆನ್ಲೈನ್ ಲರ್ನಿಂಗ್. ಆನ್ಲೈನ್ ಕಲಿಕೆ ಇಲ್ಲಿ ಸಾಧ್ಯ ಇದೆ. ತಂತ್ರಜ್ಞಾನವನ್ನು ಆಧರಿಸಿಕೊಂಡು, ಅಂತರ್ಜಾಲ ವ್ಯವಸ್ಥೆಯನ್ನು ಆಧರಿಸಿಕೊಂಡು ನೀವು ಕಲಿತಾ ಇದ್ದೀವಿ. ಇದು ಕೂಡ ನಾನ್ ಕನ್ವೆನ್ಷನಲ್ ಲರ್ನಿಂಗ್ ಬರುತ್ತೆ. ಇಂಡಿಪೆಂಡೆಂಟ್ ಲರ್ನಿಂಗ್, ಸ್ವತಂತ್ರ ಕಲಿಕೆ, ಯಾರ ಮೇಲೂ ಅವಲಂಬನೆ ಇಲ್ಲ. ನಾನು ಹಿಂದಿನ ಪದ್ಧತಿಯಲ್ಲಿ ಹೇಳಿದೆ, ಶಿಕ್ಷಕರೇ ಇಡಿಯಾದ ಕಲಿಕೆಯನ್ನು ನಿಯಂತ್ರಿಸ್ತಾರೆ. ಆದರೆ ಇಲ್ಲಿ ಮಾತ್ರ ಹಾಗಿಲ್ಲ. ಇಲ್ಲಿ ಶಿಕ್ಷಕರ ಒತ್ತಡ ಇಲ್ಲದೆ ಅವರು ಸ್ವತಂತ್ರವಾಗಿ ಕಲಿಬೋದು. ಸೆಲ್ಫ್ ಲರ್ನಿಂಗ್, ಸ್ವಯಂ ಕಲಿಕೆ, ತಾನೇ ಓದಿ ತಾನೇ ಕಲಿಕೆಯನ್ನು ಮಾಡಿಕೊಂಡು ತಾನೇ ಮೌಲ್ಯಮಾಪನ ಮಾಡಿಕೊಂಡು ಇರುವಂಥ ಸಾಧ್ಯತೆ ಇದೆ. ರೆಡಿ ಟು ಲರ್ನ್ ಅಂತ ಕರಿತೀವಿ. ಕಲಿಯಲು ಸಿದ್ಧವಿರುವಂತಹ ವಸ್ತುಗಳು ನಮಗೆ ಲಭ್ಯ ಇವೆ. ಸ್ವಯಂ ಕಲಿಕಾ ಸಾಮಗ್ರಿಗಳು, ಸೆಲ್ಫ್ ಲರ್ನಿಂಗ್ ಮಟೀರಿಯಲ್ಸ್ ನಮಗೆ ಸಾಧ್ಯ ಇದೆ. ಪ್ರೋಗ್ರಾಮ್ಡ್ ಲರ್ನಿಂಗ್, ಕ್ರಮಾನುಗತ ಕಲಿಕೆ ಅಂತ ಕರಿತೀವಿ. ಮಾಡ್ಯೂಲ್ಸ್ ಆರ್ ಅವೈಲೇಬಲ್, CDs ಆರ್ ಅವೈಲೇಬಲ್, ಲೆಸನ್ಸ್ ಆರ್ ಅವೈಲೇಬಲ್, ಆನ್ಲೈನ್ ಲರ್ನಿಂಗ್ ಈಸ್ ಅವೈಲೇಬಲ್. ಸೊ ಇಂಟರ್ವೆನ್ಷನ್ ಆಫ್ ಟೆಕ್ನಾಲಜಿ ಈಸ್ ದೇರ್ ಟು ಲರ್ನ್ ಇಸ್ ಓನ್ ಅಂತ ಹೇಳ್ಬೋದು. ಆ್ಯಂಡ್ ವಿ ಹ್ಯಾವ್ ಗಾಟ್ ಓಪನ್ ಎಜುಕೇಷನಲ್ ರಿಸೋರ್ಸಸ್, ಮುಕ್ತ ಕಲಿಕಾ ಸಾಮಗ್ರಿಗಳು, ಸಂಪನ್ಮೂಲಗಳು ಲಭ್ಯವಿವೆ. ಮೊಬೈಲ್ ಅಪ್ಲಿಕೇಶನ್ಸ್ ನಮಗೆ ಇವತ್ತು ಲಭ್ಯ ಆಗ್ತಾ ಇದೆ. ನಮ್ಮ ಸ್ಮಾರ್ಟ್ ಫೋನ್ಗಳಲ್ಲಿ ಮೊಬೈಲ್ ಅಪ್ಲಿಕೇಶನ್ಸನ್ನು ನಾವು ಬಳಸ್ಕೊಂಡು ಹಲವಾರು ಸಾವಿರ ಪುಟಗಳಷ್ಟು ಮಾಹಿತಿಯನ್ನು ನಾವು ಪಡೆದುಕೊಳ್ಳಲಿಕ್ಕೆ ಸಾಧ್ಯ ಆಗ್ತಾ ಇದೆ. ಸೊ ವಿ ಆರ್ ಯೂಸಿಂಗ್ ಮೀಡಿಯಾ ಫಾರ್ ಎಜುಕೇಷನ್. ಸೊ ಟುಡೇಸ್ ಮೀಡಿಯಾ, ಮಾಸ್ ಮೀಡಿಯಾ ಈಸ್ ಪ್ರೊವೈಡಿಂಗ್ ಎಜುಕೇಷನ್ ಫಾರ್ ಅಸ್. ಇವತ್ತಿನ ಪತ್ರಿಕೆಗಳನ್ನು ನೀವು ನೋಡಿದರೆ, ಟೆಲಿವಿಷನ್ಸನ್ನು ನೋಡಿದರೆ, ದೂರದರ್ಶನದ ಚಾನಲ್ಸನ್ನು ನೋಡಿದರೆ ಅವು ಬರೀ ಸುದ್ದಿಯನ್ನು ಪ್ರಸಾರ ಮಾಡುವ ಚಾನಲ್ಗಳಾಗಿಲ್ಲ, ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಪ್ರಸಾರ ಮಾಡುವ ಚಾನಲ್ಗಳಾಗಿಲ್ಲ. ಅವುಗಳಲ್ಲಿ ಶಿಕ್ಷಣಕ್ಕೆ ಸಂಬಂಧಿಸಿದ ಹಲವಾರು ಅಂಶಗಳನ್ನು ಅವು ನೀಡ್ತವೆ. ನೀವು ನೋಡ್ತಾ ಇರ್ಬೋದು, ಹಲವಾರು ಪತ್ರಿಕೆಗಳಲ್ಲಿ SSLC ಪರೀಕ್ಷೆಯ ಬಗ್ಗೆ, ಪದವಿ ಪೂರ್ವ ಶಿಕ್ಷಣದ ಬಗ್ಗೆ, CET ಬಗ್ಗೆ, KAS ಬಗ್ಗೆ, ಕಾಂಪಿಟೇಟಿವ್ ಎಕ್ಸಾಮ್ಸ್ ಬಗ್ಗೆ ಮಾಧ್ಯಮಗಳಲ್ಲಿ ತರಬೇತಿ ನಡೀತಾ ಇದೆ. ಹಾಗಾಗಿ ಇಂದಿನ ಮಾಧ್ಯಮಗಳನ್ನು ಕೂಡ ನಾವು ನಾನ್ ಕನ್ವೆನ್ಷನಲ್ ಆರ್ ಇಂಪ್ರೂವ್ಡ್ ಲರ್ನಿಂಗ್ ಸಿಸ್ಟಮ್ಸ್ ಅಂತಲೇ ಪರಿಗಣಿಸಬೇಕಾಗಿದೆ. ಹಾಗಾಗಿ ಅವುಗಳಿಗೂ ಕೂಡ ಒಂದು ಕೃತಜ್ಞತೆಯನ್ನು ನಾವು ಸಲ್ಲಿಸಬೇಕು. ಆ್ಯಂಡ್ ವಂಡರ್ಫುಲ್ ಜಾಬ್ ದೇ ಆರ್ ಡೂಯಿಂಗ್. ಹಾಗಾಗಿ ಇದರಿಂದ ಹಲವಾರು ಲಾಭಗಳು ಕೂಡ ನಮಗೆ ಇದೆ. ಏನು ಲಾಭ ಇದೆ ನಾನ್ ಕನ್ವೆನ್ಷನಲ್ ಲರ್ನಿಂಗ್ನಿಂದ ಅಂದರೆ, ದಿಸ್ ಈಸ್ ಕನ್ಸಿಡರ್ಡ್ ಆ್ಯಸ್ 21st century ಲರ್ನಿಂಗ್. ದಿಸ್ ಈಸ್ ಮಾಡರ್ನ್ ಎರಾ, ಮಾಡರ್ನ್ ವರ್ಲ್ಡ್ ವಿ ಆರ್ ಲಿವಿಂಗ್ ಇನ್, ಆ್ಯಂಡ್ ವಿ ಹ್ಯಾವ್ ಟು ಅಡಾಪ್ಟ್ ಅವರ್ ಸೆಲ್ಫ್ ಫಾರ್ ದಿ ಮಾಡರ್ನ್ ವರ್ಲ್ಡ್. ಆ್ಯಂಡ್ ವಿ ಹ್ಯಾವ್ ಟು ಬಿ ಓಪನ್ ಟು ದಿ ಇನ್ಫಾರ್ಮೇಷನ್ ವರ್ಲ್ಡ್. ಇವು ತುಂಬ ಮುಕ್ತವಾದಂಥವುಗಳು. ಮಾಡರ್ನ್ ಆ್ಯಂಡ್ ಟೆಕ್ನಾಲಜಿ ಬೇಸ್ಡ್ ಪಾಸಿಬಿಲಿಟೀಸ್, ಆಧುನಿಕವಾದಂತಹ ತಂತ್ರಜ್ಞಾನ ಆಧಾರಿತವಾದಂತಹ ಶಿಕ್ಷಣ ಕ್ರಮಗಳು ಇಲ್ಲಿ ಲಭ್ಯ ಆಗ್ತಾ ಇವೆ. ಆ್ಯಂಡ್ ದೀಸ್ ಆರ್ ಲೆಸ್ ಎಕ್ಸ್ಪೆನ್ಸಿವ್. ಕಡಿಮೆ ಖರ್ಚಿನಲ್ಲಿ ಸಾಧ್ಯ ಆಗ್ತಾ ಇದೆ ನಮಗೆ.
ನಮ್ಮ ಕೈಯಲ್ಲಿ ಅಂಗೈನಲ್ಲಿಯೇ ಜ್ಞಾನದ ಲೋಕವನ್ನು ನಾವು ಇಟ್ಕೊಂಡು ತಿರುಗಾಡಲಿಕ್ಕೆ ಸಾಧ್ಯ ಆಗ್ತಾ ಇದೆ. ಎನಿವೇರ್ ಎನಿ ಟೈಮ್ ಐ ಕ್ಯಾನ್ ಲರ್ನ್ ಮೈ ಸೆಲ್ಫ್. ಕ್ರಿಯೇಟಿವ್, ಕ್ರಾಸ್ ಸೆಕ್ಷನಲ್ ಅಂತ ಹೇಳಿ ಕರಿತೀವಿ, ಆ್ಯಂಡ್ ಗ್ಲೋಬಲ್ ರಿಲೆವೆನ್ಸ್ ಆ್ಯಂಡ್ ಇಂಟರ್ಡಿಸಿಪ್ಲಿನರಿ, ಲರ್ನರ್ ಫ್ರೆಂಡ್ಲಿ, ಎಂಥ ಕ್ಯಾರೆಕ್ಟರ್ ಅಡ್ವಾಂಟೇಜಸ್ ಇದೆ ನೋಡಿ, ಲಾಭಗಳಿದೆ. ಇವು ತುಂಬ ಕ್ರಿಯಾತ್ಮಕವಾಗಿವೆ, ಕ್ರಿಯಾಶೀಲವಾಗಿವೆ, ಬೇರೆ ಬೇರೆ ವಿಷಯಗಳನ್ನು ಒಟ್ಟಿಗೆ ಮಾಡಿ ತೋರಿಸ್ತಾ ಇವೆ. ಇಂಟರ್ಡಿಸಿಪ್ಲಿನರಿ ಇವೆ, ಅಂತರ್ಶಾಸ್ತ್ರೀಯವಾದ ವಿಷಯಗಳನ್ನ ಕೊಡ್ತಾ ಇವೆ, ಕಲಿಕಾರ್ಥಿಗೆ ಸ್ನೇಹಿಯಾಗಿವೆ, ಲರ್ನರ್ ಫ್ರೆಂಡ್ಲಿ ಆಗಿವೆ, ಆ್ಯಂಡ್ ಗ್ಲೋಬಲ್ ರಿಲೆವೆನ್ಸ್, ಜಾಗತಿಕವಾದ ಮನ್ನಣೆಯನ್ನು ಒಳಗೊಂಡಿವೆ. ಎಷ್ಟೋ ಜ್ಞಾನಗಳನ್ನು, ವಿಷಯಗಳನ್ನು, ಬದುಕಿನ ವಿಷಯಗಳನ್ನು, ಪಠ್ಯ ವಿಷಯಗಳನ್ನು ನಾನು ಸ್ವಯಂ ಆಗಿ ಇವತ್ತು ಕಲಿಯಲು ಸಾಧ್ಯ ಆಗ್ತಾ ಇದೆ. ಇದನ್ನು ನಾನು ನಾನ್ ಕನ್ವೆನ್ಷನಲ್ ಲರ್ನಿಂಗ್ ಅಂತೇಳಿ ನಾವು ತಿಳಿಯಬೇಕಾಗಿದೆ. ಆ್ಯಂಡ್ ದೇ ಆರ್ ರೀಚಿಂಗ್ ಅಸ್ ಫಾರ್ ನ್ಯೂ ಹೊರೈಸನ್ಸ್ ಆ್ಯಂಡ್ ನ್ಯೂ ಅಪಾರ್ಚುನಿಟೀಸ್. ಇವುಗಳು ನಮ್ಮನ್ನು ಹೊಸ ಲೋಕಕ್ಕೆ, ಹೊಸ ದಿಗಂತದ ಕಡೆಗೆ, ಕಲಿಕೆಯ ಲೋಕದ ಕಡೆಗೆ ಸಾಗಿಸ್ತಾ ಇವೆ, ನಮ್ಮನ್ನು ಸ್ವಾವಲಂಬಿಯಾಗಿ ಮಾಡ್ತಾ ಇವೆ. ಮುಂಬರುವ ಪರೀಕ್ಷೆಯಲ್ಲಿ ನಿಮಗೂ ಕೂಡ ಈ ಥರದ ಹಲವಾರು ಪ್ರಶ್ನೆಗಳು, ಓರಿಯೆಂಟಲ್ ಲರ್ನಿಂಗ್ ಅಂದರೆ ಏನು, ಕನ್ವೆನ್ಷನಲ್ ಲರ್ನಿಂಗ್ ಅಂದರೆ ಏನು, ಅವುಗಳ ಕ್ಯಾರೆಕ್ಟರ್ಸ್ ಏನು, ನಾನ್ ಕನ್ವೆನ್ಷನಲ್ ಲರ್ನಿಂಗ್ ಅಂದರೆ ಏನು, ಅವುಗಳಿಗೆ ಉದಾಹರಣೆಗಳೇನು, ಅವುಗಳ ಲಾಭ ಏನು, ಲಕ್ಷಣ ಏನು, ಇವುಗಳ ಬಗ್ಗೆ ಖಂಡಿತ ಪ್ರಶ್ನೆಗಳು ನಿಮಗೆ ಬರುತ್ತೆ. ಇವತ್ತಿನ ಉಪನ್ಯಾಸವನ್ನು ನೀವು ತದೇಕವಾಗಿ ಕೇಳಿದ್ದಾದರೆ, ಮತ್ತೆ ಮತ್ತೆ ಅದನ್ನು ಗಮನಿಸಿದ್ದಾದರೆ ಈ ಪ್ರಶ್ನೆಗಳಿಗೆ ಖಂಡಿತ ಉತ್ತರಿಸ್ತೀರಿ ಅನ್ನುವ ಆತ್ಮವಿಶ್ವಾಸ ನನಗಿದೆ. ಇಲ್ಲಿಯವರೆಗೆ ಈ ಪಾಠದಲ್ಲಿ ಭಾಗವಹಿಸಿದ ನಿಮಗೆಲ್ಲರಿಗೂ, ಉಪನ್ಯಾಸದಲ್ಲಿ ಭಾಗವಹಿಸಿದ ನಿಮಗೆಲ್ಲರಿಗೂ ಮತ್ತೊಂದು ಸಲ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ನಮಸ್ಕಾರ. ಇಲ್ಲಿಯವರೆಗೆ ಉಪನ್ಯಾಸ ನೀಡಿದ ಡಾಕ್ಟರ್ ವಿಷ್ಣು ಎಂ ಸಿಂಧೆ ಅವರಿಗೆ ಧನ್ಯವಾದಗಳು. ಮತ್ತೊಂದು ಉಪನ್ಯಾಸದೊಂದಿಗೆ ಭೇಟಿ ಮಾಡೋಣ. ನಮಸ್ಕಾರ.